ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಂ ಪೂರ್ಣಮತೇರ್ವಿದೋಷರದಯಾಂಬೋಜೆ ಸದಾ ವಾಸಿನಂ ಶ್ರೀಶಂ ಕಂಜಭವಾದಿ ಸರ್ವವಿಭವೈಃ ನಿಚೋಚ್ಚ ಭಾವಸ್ಥಿತೈಃ ಉಚ್ಚೈರ್ಗೇಯಮನಂತಸಾಮ ವಿಭವೈಃ ಓಂಕಾರವಾಚ್ಯಂ ಪರಂ ವಂದೇ ಸುಂದರ ವಿಗ್ರಹ ಜ್ಞಾನಾಭಯೇತಂ ಮುಹುಃ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಯೈರಹಂ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಅನಂತಾರ್ಯಾನ್ ಜ್ಞಾನಕೇಸರಿ ಸೇವಕಾನ್. ಸ್ವಸ್ತಿಸ್ತು. ನಚಿಕೇತ ಯಮಧರ್ಮರಾಜನನ್ನ ಕುರಿತು ಎರಡನೆಯ ಪ್ರಶ್ನೆಯನ್ನ ಕೇಳಿದ್ದಾನೆ. ಅಗ್ನಿ ವಿದ್ಯೆಯನ್ನು ನನಗೆ ತಿಳಿಸು ಅಂತ ಹೇಳಿ. ಯಾವ ಅಗ್ನಿಯ ವಿಶಿಷ್ಟವಾದ ಉಪಾಸನೆಯಿಂದ ಮನುಷ್ಯ ಜರಾ ಮರಣಗಳನ್ನ ದಾಟ್ತಾನೆ ಅಂತ ಹೇಳಿ. ಅಂದ್ರೆ ಯಾಕೆ ಈ ಆಧ್ಯಾತ್ಮ ಪ್ರಪಂಚದ ಅಧ್ಯಯನವನ್ನ ಮಾಡಬೇಕು, ಜ್ಞಾನವನ್ನ ಪಡಿಬೇಕು, ಯಾಕೆ ನಾವು ಶಾಸ್ತ್ರ ಧರ್ಮ ಇವುಗಳ ಪರಿಪಾಲನೆ ಮಾಡಬೇಕು ಅಂತಂದ್ರೆ ಇದರ ಅಂತ್ಯ ಇದೆಯಲ್ಲ, ಇದು ಬಹಳ ಸುಂದರವಾದದ್ದು. ಇದು ಮಾರ್ಗ ಕಷ್ಟ, ಅಂತ್ಯ ಬಹಳ ಸುಂದರವಾದದ್ದು. ಅಂತೆ ಈಗ ಮಕ್ಕಳನ್ನ ಶಾಲೆ ಕಳಿಸ್ತೀವಿ, ಯಾಕೆ? ಓದ್ಲಿ, ವಿದ್ಯಾವಂತರಾಗ್ಲಿ, ಮುಂದೆ ಅದರಿಂದ ವಿದ್ಯೆಯಿಂದ ಹಣ ಸಂಪಾದನೆ ಮಾಡ್ಲಿ. ಆ ಹಣ ಸಂಪಾದನೆ ಮಾಡಿ ಕೊನೆಗೆ ಏನಿದೆ? ಈ ಬರೀ ಸಂಸಾರ ಅಂತ ನೋಡೋದಾದ್ರೆ ಏನಿದೆ? ಇಲ್ಲ, ಕೊನೆಗೆ ಮರಣ ಬರೋದು. ಜನ್ಮ ಮರಣ ಜನ್ಮ ಮರಣ, ಇದರಲ್ಲಿ ಸುಖ ದುಃಖಗಳಿಷ್ಟೇ ಇದ್ದದ್ದು. ಈ ಒಂದು ಜನ್ಮದಲ್ಲಿ ಬ್ರಹ್ಮಜ್ಞಾನದ ಹಿಂದೆ ನಾವು ಹೋದರೆ ಅಲ್ಲಿ ಸಿಗುವ ಕೊನೆಯ ಫಲ ಇದೆಯಲ್ಲ, ಇದು ಬಹಳ ಅದ್ಭುತವಾದದ್ದು. ಅದರಲ್ಲಿಯೂ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತವನ್ನ ಯಾರು ಬೆನ್ನತ್ತಿ ಹೋಗ್ತಾರೆ ಅದಕ್ಕಂತೂ ಬಹಳ ಬಹಳ ಅದ್ಭುತವಾದ ಫಲವನ್ನ ಹೇಳ್ತಾರೆ ಅಂತೆ. ಅಂದ್ರೆ ಮೋಕ್ಷ ಇದೆಯಲ್ಲ, ಇದನ್ನ ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ಬೇರೆ ಬೇರೆ ಪ್ರಕಾರ ಹೇಳ್ತಾರೆ. ಸಂತತ ಊರ್ಧ್ವಗಮನ ಇದೆ, ಊರ್ಧ್ವಗಮನ ಇದೆ, ಶೂನ್ಯ ಇದೆ, ಇತ್ಯಾದಿ ಆದದ್ದು. ಆದ್ರೆ ಶ್ರೀಮದಾಚಾರ್ಯರು ಹೇಳಿದ ಆ ಸಿದ್ಧಾಂತ, ಆ ಮೋಕ್ಷ, ಅದು ಎಷ್ಟು ಸುಂದರವಾದದ್ದು. ಅದಕ್ಕಾಗಿಯೇ ಹೋಗಬೇಕು ಅಂತ ಹೇಳಿ. ಮುಖ್ಯವಾಗಿ ನಮಗೆ ಹುಟ್ಟು ಸಾವುಗಳು ಅಲ್ಲಿರೋದಿಲ್ಲ ಅಂತ ಹೇಳಿ. ಆನಂದ 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 ಅಂತೆ. ಅದು ಮತ್ತೆ ಹೇಗೆ? ಬೋರ್ ಹೊಡೆಯುವ ಆನಂದ ಅಲ್ಲ ಮತ್ತದು. ಆ ಆನಂದ ಬಹಳ ಅದ್ಭುತವಾಗಿರುತ್ತೆ. ಈಗ ನಮಗೂ ಆನಂದ ಆಗತ್ತೆ. ಅದು ಹೊಸದಾಗಿ ಯಾವುದೋ ಒಂದು ವಸ್ತು ತಗೊಂಡಾಗ ಒಂದಿನ, 2 ದಿನ, 3 ದಿನ ಇರುತ್ತೆ. ಆದ್ರೆ ಅದು 1 ವಾರ 15 ದಿನ ಹೋಗುತ್ತೆ ಅದು. ಆದ್ರೆ ಮೋಕ್ಷ ನಿತ್ಯ ನಿರಂತರ ನೂತನ ಆನಂದ ಅಂತ ಹೇಳಿ. ನೂತನ ಆನಂದ ಅಂತ ಹೇಳಿ. ಬರೀ ನಿತ್ಯ ನಿರಂತರ ಅಲ್ಲ, ನೂತನ. ಪ್ರತಿನಿತ್ಯವೂ ವಿಶಿಷ್ಟವಾದ ಆನಂದವನ್ನ ಮನುಷ್ಯ ಅಲ್ಲಿ ಅನುಭವ ಮಾಡ್ತಾ ಇರ್ತಾನೆ ಅಂತ ಹೇಳಿ. ಅದಕ್ಕೆ ಅವನು ಕೇಳಿದ ಅಂತಹ ಮೋಕ್ಷ, ಆ ಮೋಕ್ಷದ ಮಾರ್ಗವನ್ನ ತಿಳಿಸಿಕೊಡುವ, ಆ ಮೋಕ್ಷಕ್ಕೆ ಹೋಗಲಿಕ್ಕೆ ಅತ್ಯಂತ ಉಪಯುಕ್ತವಾದ ಅಗ್ನಿ ಇದೆಯಲ್ಲ ಸ್ವಾಮಿ, ಆ ಅಗ್ನಿಯ ಬಗ್ಗೆ ನನಗೆ ಹೇಳು. ನಿನ್ನೆ ಕೇಳಿದ್ವಿ, ಪ್ರಬ್ರೂಹಿತಂ ಶ್ರದ್ಧಾದಾನಾಯ ಮಹ್ಯಂ. ಹೌದಾ? ಶ್ರದ್ಧಾ ಅಂದ್ರೆ ಏನಂತ? ಆಸ್ತಿಕ್ಯ ಬುದ್ಧಿ ಅದು. ಹೌದಾ? ನಾವು ನೋಡದೇ ಇರುವ, ನಾವು ಕಾಣದೇ ಇರುವ ವಸ್ತುವಿನ ಬಗ್ಗೆ ನಮಗೆ ಆಸ್ತಿ ಇರೋದು ಆಸ್ತಿಕ. ಆಸ್ತಿಕ ಬುದ್ಧಿ ನನಗಿದೆ. ಅದಕ್ಕಾಗಿ ಪ್ರಬ್ರೂಹಿ, ಇನ್ನೊಂದು ಶಬ್ದ ಇದೆ, ಪ್ರಬ್ರೂಹಿ, ಹೇಳು ಅಂತ ಹೇಳಿ. ಯದ್ಯಪಿ ಬರೀ ಬ್ರೂಹಿ ನನಗೆ ಹೇಳು ಅಂತ ಅನ್ಬೇಕಾಗಿತ್ತು, ವದ ಅಂತ ಹೇಳಬೇಕಾಗಿತ್ತು, ಇನ್ನು ಅನೇಕ ಶಬ್ದಗಳಿದೆ ಹೇಳು ಅಂತ ಅನ್ಲಿಕ್ಕೆ. ಆ ಶಬ್ದಗಳನ್ನು ಹೇಳ್ಬೇಕು. ಪ್ರಬ್ರೂಹಿ ಅಂತ ಯಾಕಂದ? ಹೌದಾ? ಪ್ರಬ್ರೂಹಿ ಅಂದ್ರೆ ಪ್ರಕರ್ಷಣೇಣ ಬ್ರೂಹಿ, ವಿಶಿಷ್ಟವಾಗಿ ಹೇಳಬೇಕು. ಎಲ್ಲಿಯೋ ನೀನು ಶಾರ್ಟ್ಕಟ್ ಆಗಿ ಹೇಳಿ ಮುಗಿಸ್ತೀನಿ, ಹೌದಾ, ಸ್ವಲ್ಪ ಆರಂಭದಲ್ಲಿ ಹೇಳಿ ಬಿಟ್ಟು ಬಿಡ್ತೇನೆ, ಮಧ್ಯ ಏನಿಲ್ಲ, ಮತ್ತೆ ಕೊನೆಯದೊಂದು ಶ್ಲೋಕ ಹೇಳ್ಬಿಡೋಣ, ಸಾಕಿದಿಷ್ಟೇ,
ಈ ತರಹ ಮಾಡಬೇಡ ಸ್ವಾಮಿ, ನೀನು ಹೇಳು, ಸರಿಯಾಗಿ ಸಂಪೂರ್ಣವಾಗಿ ನೀನು ನನಗೆ ತಿಳಿಸಿಕೊಡಬೇಕು ಅಂತ. ಅದಕ್ಕೆ ಪ್ರಬ್ರೂಹಿ, ಸಂಪೂರ್ಣವಾಗಿ ನೀನು ನನಗೆ ಆ ಅಗ್ನಿಯ ಬಗ್ಗೆ ತಿಳಿಸಿಕೊಡು ಅಂತ ಹೇಳಿ ನಚಿಕೇತ ಕೇಳಿದಾಗ ಬಹಳ ಸಂತೋಷದಿಂದ ಯಮಧರ್ಮರಾಜ ಅಲ್ಲಿ ಉತ್ತರವನ್ನ ಕೊಡ್ತಾನೆ ಅಂತ ಹೇಳಿ. ತಥೇ ಬ್ರವೀಮಿ ತದು ಮೇ ನಿಬೋಧ. ಹೌದಾ, ಇಲ್ಲಿಯೂ ಸ್ವಾರಸ್ಯ ಅಂದ್ರೆ ಪ್ರಶ್ನೆ ಕೇಳುವವನ ಪ್ರಶ್ನೆ ಎಷ್ಟು ಉತ್ತಮವಾದದ್ದು, ಉತ್ತರ ಅಷ್ಟು ಉತ್ತಮವಾದದ್ದು ಬರುತ್ತೆ ಅಂತ ಹೇಳಿ. ಪ್ರಶ್ನೆ ಎಷ್ಟು ಉತ್ತಮನೋ, ಕೇಳುವ ವ್ಯಕ್ತಿಯಲ್ಲಿ ಶ್ರದ್ಧೆ ಎಷ್ಟಿದೆಯೋ ಅದೆಲ್ಲವನ್ನ ಸೇರಿಸಿ ಉತ್ತರ ಹೇಳುವ ಅಷ್ಟು ಉತ್ತಮವಾಗಿ ಉತ್ತರ ಬರುತ್ತೆ ಅಂತೆ. ಅಲ್ಲಿ ನಚಿಕೇತ ಪ್ರಬ್ರೂಹಿ ಪ್ರಕರ್ಷೇಣ ಭೂಹಿ, ವಿಶಿಷ್ಟವಾದ ರೀತಿಯಲ್ಲಿ ನೀನು ಎಲ್ಲಿಯೂ ಹಿಂದೆ ಮುಂದೆ ನೋಡದೆ ಸರಿಯಾದ ರೀತಿಯಲ್ಲಿ ನನಗೆ ಉತ್ತರವನ್ನು ಹೇಳಬೇಕು ಅಂತ ಕೇಳಿದ್ದಾನೆ, ಪ್ರಶ್ನೆಯನ್ನು ಕೇಳಿದ್ದಾನೆ. ಅದಕ್ಕೆ ಉತ್ತರ ಪ್ರತೇ ಬ್ರವೀಮಿ. ಬ್ರವೀಮಿ ಬರೀ ಹೇಳ್ತೀನಿ ಅಂತಲಿಲ್ಲ ಯಮಧರ್ಮರಾಜ, ಪ್ರತೇ ಬಹಳ ವಿಶಿಷ್ಟವಾಗಿ ಯಾವುದನ್ನು ಹಿಂದೆ ಮುಂದೆ ಮಾಡದೆ ನಾನು ಹೇಳುತ್ತೇನೆ ಅಂತ ಹೇಳಿ. ಯಾಕೆ? ನಚಿಕೇತನಲ್ಲಿ ಆ ಶ್ರದ್ಧೆ ಇದೆ, ಕೇಳುವ ಶ್ರದ್ಧೆ ಇದೆ, ನನ್ನಲ್ಲಿ ಹೇಳುವ ವಿಶಿಷ್ಟವಾದ ಶಕ್ತಿ ಇದೆ. ಆದ್ದರಿಂದ ಹೇಳುವುದರಲ್ಲಿ ಬಹಳ ಉತ್ತಮನಾದವನು ಯಮಧರ್ಮರಾಜ. ಯಾಕೆ? ನಾವು ಕೇಳಿದ್ವಲ್ಲ, ಅವನ ಸ್ಥಾನ ಎಂತಹ ಉತ್ತಮವಾದದ್ದು. ನಮಗೆ ಯಾರಾದ್ರೂ ಏನೋ ಕೇಳಿದಾಗ ನಮ್ಗೆ ಗೊತ್ತಿಲ್ಲ ಅಂದ್ರೆ ಹಿಂದೆ ಮುಂದೆ ಆ ಕಡೆ ಈ ಕಡೆ ಸುತ್ತಾಡಿಸಿ ಮಾಡಿ ಒಂದೇನೋ ಹೇಳಿ ಸರಿ ನಡಿ ಇಷ್ಟೇ ಉತ್ತರ ಅಂತ ಹೇಳಿ ಕಳಿಸಿಬಿಡ್ತೇವೆ. ಆದ್ರೆ ಯಮಧರ್ಮರಾಜ ಹಾಗಲ್ಲ, ಎಲ್ಲ ಜ್ಞಾನ ಇದೆ ಅವನಿಗೆ. ಅಂತಹ ಆ ಯಮಧರ್ಮರಾಜ ಉತ್ತರ ಕೊಡ್ತಾ ಇರಬೇಕಾದಾಗ ಪ್ರಸೇ ಪ್ರವೀಮಿ, ಏನು ಚಿಂತೆ ಮಾಡಬೇಡಪ್ಪ, ಅವಶ್ಯವಾಗಿ ನೀನು ಕೇಳಿದ ಎಲ್ಲಾ ಪ್ರಶ್ನೆಗೆ ನಾನು ಉತ್ತರವನ್ನ ಕೊಡ್ತೇನೆ. ನಿಬೋಧ, ಕೇಳು, ಅವಶ್ಯವಾಗಿ ಕೇಳು, ಗಮನವಿಟ್ಟು ಕೇಳಿ ಅದರ ಬಗ್ಗೆ ನೀನು ಅರ್ಥೈಸಿಕೋ ಅಂತ ಹೇಳಿ ಅಲ್ಲಿ ನಚಿಕೇತನಿಗೆ ಯಮಧರ್ಮರಾಜ ಹೇಳ್ತಾ ಇದ್ದಾನೆ ಅಂತ ಹೇಳಿ. ಸ್ವರ್ಗಮಗ್ನಿಂ ನಚಿಕೇತ ಪ್ರಜಾನನ್ ಅನಂತ ಲೋಕಾಪ್ತಿ ಮಥೋ ಪ್ರತಿಷ್ಠಾ ವಿದ್ಧಿತ್ವಮೇತಂ ನಿಹಿತಂ ಗುಹಾಯಾಮ್ ಅಂತ ಹೇಳಿ ಅಲ್ಲಿ ಆ ಮಂತ್ರಕ್ಕೆ ಅರ್ಥವನ್ನ ಅಥವಾ ಆ ನಚಿಕೇತ ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನ ಹೇಳಲಿಕ್ಕೆ ಹೊರಡ್ತಾ ಇದ್ದಾರೆ ಅಂತ ಹೇಳಿ. ಸ್ವರ್ಗಮಗ್ನಿಂ ನಚಿಕೇತ ಪ್ರಜಾನನ್. ನಚಿಕೇತ, ಸ್ವರ್ಗಾಗ್ನಿ ಕೇಳಿದ್ಯಲ್ಲ, ಸ್ವರ್ಗಲೋಕಕ್ಕೆ ಬೇಕಾದ ಅಗ್ನಿ ಅಂದ್ರೆ ಬರೀ ಸ್ವರ್ಗಲೋಕಕ್ಕೆ ಬೇಕಾದ ಅಗ್ನಿ ಅಂತ ಅಷ್ಟೇ ಅಲ್ಲ, ಈ ಅಗ್ನಿ ಹೇಗಿದೆ ಅಂತಂದ್ರೆ ಮೋಕ್ಷ ಕೊಡುವ ಅಗ್ನಿ. ಅದನ್ನ ಅವಶ್ಯವಾಗಿ ಹೇಳ್ತೇನೆ. ನಮಗಿಲ್ಲಿ ಬರುವಂತಹ ಸಂದೇಹ ಏನು ಅಂದ್ರೆ, ಅಗ್ನಿನೇ ಯಾಕಾಗಬೇಕು? ಹೌದಾ, ಅಗ್ನಿನೇ ಯಾಕಾಗಬೇಕು? ಬೇರೆ ಏನಾದ್ರೂ ಕೇಳಬಹುದಾಗಿತ್ತಲ್ಲ, ಅಗ್ನಿಗೆ ಯಾಕೆ ಇಷ್ಟು ಪ್ರಾಶಸ್ತ್ಯ? ಅದಕ್ಕೆ ಅಲ್ಲಿ ನಮಗೆ ಹೇಳ್ತಾರೆ, ದೇವರು ಎಲ್ಲರಿಗೂ ಉಪದೇಶ ಮಾಡಿದ, ಪರಮಾತ್ಮನ ದೇವರು ಹೇಳ್ತಾನೆ, ನೋಡಪ್ಪ ನನ್ನನ್ನ ಕುರಿತು ನೀವು ಉಪಾಸನೆ ಮಾಡಿ ಅಂತ ಹೇಳಿ. ಉಪಾಸನೆ ಮಾಡಿ ಅಂತಂದಾಗ ನನ್ನ ಪ್ರತೀಕ ಬೇಕಲ್ಲ. ಹೌದಾ, ಯಾವುದೋ ಒಂದು ಪ್ರತೀಕ, ಋಷಿಗಳು ಮುನಿಗಳು ಕಂಡುಕೊಂಡ ಪ್ರತೀಕ. ಹೌದಾ, ಈಗ ನನ್ನನ್ನ ಕರಿತೀರಿ ನೀವು ಅಂತಂದಾಗ ನನ್ನ ಪ್ರತೀಕ, ನಾನು ಹೀಗಿದ್ದೇನೆ, ಇವ್ರು ಹೀಗೆ ಹೇಳ್ತಾರೆ, ಇವ್ರಿಗೆ ಈ ವಿಷಯ ಕೊಟ್ಟು ಹೀಗೆ ಹೇಳಿಸ್ಬಹುದು, ಆ ವಿಷಯದಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿ. ಹೌದಾ, ಇದೆಲ್ಲ ಪ್ರತೀಕದ ಬಗ್ಗೆ ಇರುವ ಸಣ್ಣ ಪುಟ್ಟ ಜ್ಞಾನಗಳು, ತಿಳುವಳಿಕೆಗಳು. ಅದರಿಂದಾಗಿ ನೀವು ಒಬ್ಬರನ್ನ ಕರೀತೀರಿ, ನೀವು ಬನ್ನಿ, ನೀವು ಈ ವಿಷಯ ಹೇಳಿ ಹೀಗೆ ಹೇಳಿ ಇಲ್ಲ, ಆ ವ್ಯವಹಾರಗಳಲ್ಲಿ ನಡೆಯುತ್ತೆ ಅಂತೆ. ಹಾಗೆ ನಮ್ಮ ಹಿಂದಿನ ಋಷಿಗಳು ಮುನಿಗಳು ಪರಮಾತ್ಮನನ್ನ ಉಪಾಸನೆ ಮಾಡುವುದಕ್ಕಾಗಿ ಆರಿಸಿಕೊಂಡ ಪರಮಾದ್ಭುತವಾದಂತಹ ಪ್ರತೀಕಗಳಲ್ಲಿ ಒಂದು ಪ್ರತೀಕ ಅದು ಅಗ್ನಿ ಅಂತ ಹೇಳಿ. ಸರಿ, ಪ್ರತೀಕಗಳಲ್ಲಿ ಬಹಳ ವಿಶಿಷ್ಟವಾದದ್ದು ಅಗ್ನಿ. ಅಗ್ನಿನೇ ಯಾಕೆ? ಈಗ ಇದೆ ಪಂಚಭೂತಗಳು ಅಂತ ಇದೆ. ಹೌದಾ, ಪೃಥ್ವಿ, ಅಪ, ತೇಜ, ವಾಯು, ಆಕಾಶ ಅಂತ ಹೇಳಿ. ಇಲ್ಲಿ ಪೃಥ್ವಿಯಲ್ಲಿ ಪರಮಾತ್ಮನನ್ನ ಉಪಾಸನೆ ಮಾಡಬಹುದಲ್ಲ ನಾವು? ಪೃಥ್ವಿ ಅಂದ್ರೆ ಉದಾಹರಣೆ ಮಣ್ಣು ಅಂತ ಅರ್ಥ ಇದೆ. ಮಣ್ಣಿನಲ್ಲಿ ದೇವರನ್ನ ನಾವು ಉಪಾಸನೆ ಮಾಡಬಹುದಲ್ಲ, ಪ್ರತೀಕವನ್ನ ಮಣ್ಣಿನಲ್ಲಿ ಮಾಡಿಕೊಂಡು? ಅವಶ್ಯ ಮಾಡಬಹುದು, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಋಷಿಗಳು ಮುನಿಗಳು ಒಂದು ವಿಚಾರ ಮಾಡಿದ್ರಂತೆ, ಮಣ್ಣು ಹೇಗಿರತ್ತೆ, ದೇವರು ಹೇಗಿದ್ದಾನೆ. ಹೌದಾ, ಈಗ ಒಬ್ಬ ವ್ಯಕ್ತಿಯನ್ನ ನಾವು ಒಂದು ಉದಾಹರಣೆ ಕೊಟ್ಟು ಹೇಳುವಾಗ ಮಿನಿಮಮ್ ಸಾಮ್ಯ ಇರಬೇಕಲ್ಲ, ಸ್ವಲ್ಪ ಆದ್ರೂ ಸಾಮ್ಯ ಇರಬೇಕು. ಹೌದಾ, ಒಬ್ಬ ಕರಿ ಕಾಕಕೃಷ್ಣನಾದ ವ್ಯಕ್ತಿಯನ್ನ ಏನ್ರಿ ಚಂದ್ರನಂತೆ ಪಳಪಳ ಹೊಳಿತಾ ಇದ್ದೀರಿ ಅಂತ ಹೇಳಿದ್ರೆ ಏನಾಗತ್ತೆ? ಅವ್ನು ಗೊತ್ತಾಗತ್ತೆ, ಇವ್ನು ನನಗೆ ಅಸಹ್ಯ ಮಾಡಿದ ಅಂತ ಗೊತ್ತಾಗತ್ತೆ. ಕಾಗೆ ತರ ಕರಿ ಇರುವವನನ್ನ ಚಂದ್ರನಂತೆ ಹೊಳಿತಾ ಇದ್ದಿ ಅಂತ ಏನಾಗತ್ತೆ? ಅಸಹ್ಯ ಮಾಡಿದರು ಅಂತ ಆಗತ್ತಲ್ಲ, ಅದು ಸರಿಯಾಗುವುದಲ್ಲ. ಅದಕ್ಕೆ ಮೊದಲು ದೇವರು ಹೇಗಿದ್ದಾನೆ, ದೇವರಿಗಾಗಿ ಒಂದು ಪ್ರತೀಕವನ್ನ ಮಾಡಿಕೊಂಡು ನಾವು ದೇವರ ಉಪಾಸನೆ ಮಾಡ್ಬೇಕು. ಹೌದಾ, ಈಗ ದೇವರು ಹೇಗಿದ್ದಾನೆ? ಗುಣ ವಿಶಿಷ್ಟ, ಗುಣ ಪರಿಪೂರ್ಣ, ಒಳ್ಳೆಯ ಇಡೀ ಬ್ರಹ್ಮಾಂಡದಲ್ಲಿದ್ದ ಎಲ್ಲ ತೇಜಸ್ಸು ಅವನಲ್ಲಿದೆ. ಹೌದಾ, ಯದಾದಿತ್ಯ ಗತಂ ತೇಜೋ ಜಗದ್ಭಾಸ ಇದೆ, ಕೆಲವೊಂದು ಗೀತೆಯಲ್ಲಿ ಕೇಳ್ತೇವಲ್ಲ, ಆ ತರಹ
ಇಡೀ ಸೂರ್ಯ ಚಂದ್ರ ತಾರಾಗಣ ಇನ್ನುಳಿದದ್ದು ಇಡೀ ಜಗತ್ತಿನಲ್ಲಿ ಯಾವುದು ಪ್ರಕಾಶಮಾನವಾದದ್ದು ಅಂತಿದೆಯಲ್ಲ, ಆ ಪ್ರಕಾಶಮಾನವಾದ ಎಲ್ಲ ತೇಜಸ್ಸು ಅವನಲ್ಲಿದೆ. ಅಂತಹ ದೇವರಿಗೆ ಮಣ್ಣನ್ನ ಪ್ರತೀಕವಾಗಿ ನಾವು ಇಡುವಾಗ ಅದು ಸರಿ ಹೋಗ್ಲಿಲ್ಲ. ಋಷಿಗಳಿಗೆ, ಮುನಿಗಳಿಗೆ, ಜ್ಞಾನಿಗಳಿಗೆ. ಯಾಕೆ? ಮಣ್ಣು ಹೇಗಿರುತ್ತೆ? ಕರಿಯಾಗಿರುತ್ತೆ. ಮತ್ತದನ್ನು ಪ್ರತೀಕ ರೂಪದಲ್ಲಿ ಮಾಡುವಾಗ ಕೊಳೆ ಆಗತ್ತೆ, ನೀರು ಹಾಕಿದ್ರೆ ಅದೆಲ್ಲ ಕರಿ ಹೋಗುತ್ತೆ ಇತ್ಯಾದಿಯಾದಂತಹ ಭಾವ ಬಂತು. ಅಂದ್ರೆ ತೇಜೋಮಯನಾದ ಪರಮಾತ್ಮನನ್ನ ಮಣ್ಣಿನಲ್ಲಿ ಅವರಿಗೆ ನೋಡ್ಲಿಕ್ಕೆ ಇಷ್ಟ ಆಗ್ಲಿಲ್ಲ. ಅದಕ್ಕೇನು ಮಾಡಿದ್ರು? ಮಣ್ಣಿನಲ್ಲಿಯೂ ನೋಡ್ಲಿಕ್ಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನು ಬಿಡ್ಲಿಕ್ಕೂ ಇಷ್ಟ ಇಲ್ಲ, ಬಿಡುವ ಹಾಗಿಲ್ಲ. ಯಾಕಂದ್ರೆ ಎಲ್ಲದರಲ್ಲಿಯೂ ಪರಮಾತ್ಮನಿದ್ದಾನೆ. ಹೌದು ಇಲ್ವಾ? ಹಾಗಂತೇಳಿ ಮಣ್ಣು ಕರಿಯಾದದ್ದು, ದೇವರು ತೇಜೋಮಯ, ಅದಕ್ಕೆ ಇದನ್ನು ಬಿಡ್ತೀನಿ ಅಂತಲಿಲ್ಲ. ಅದಕ್ಕೇನ್ ಮಾಡಿದ್ರು ಜ್ಞಾನಿಗಳು? ಆ ಮಣ್ಣಿನಲ್ಲಿದ್ದ ವಿಶಿಷ್ಟವಾದ ಪದಾರ್ಥವನ್ನು ತೆಗೆದ್ರು. ಯಾವುದು? ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ವಜ್ರ. ಹೌದಾ? ಇದೆಲ್ಲ ಮಣ್ಣಿನಿಂದ, ಅಂದ್ರೆ ಭೂಮಿಯಿಂದ ಬಂದದ್ದು. ಹೌದು ಅಲ್ವಾ? ಮುತ್ತು, ರತ್ನ, ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರಗಳೆಲ್ಲ ಮಣ್ಣಿನಲ್ಲೇ ಇರ್ತದೆ. ಕೆಲವು ಸಮುದ್ರದಲ್ಲಿ, ಕೆಲವು ಮಣ್ಣಿನಲ್ಲಿ. ಬಂಗಾರ ಅಂತೂ ಮಣ್ಣಿನಲ್ಲೇ ಸಿಗೋದಲ್ವಾ? ಮಣ್ಣು ತೆಗೆದು ಜಾಳಿ ಹಿಡಿದು ಎಲ್ಲ ಮಾಡ್ತಾರೆ ಮಣ್ಣಿನಲ್ಲೇ. ಮೈನಿಂಗ್ ಮಾಡೋದೆಲ್ಲ ಮಣ್ಣಿನಲ್ಲಿ ಅಲ್ಲ. ಹೀಗೆ ಅದರಲ್ಲಿದ್ದ ಬೆಳ್ಳಿ, ಬಂಗಾರಾದಿ ವಸ್ತುಗಳನ್ನ ತಗೊಂಡು, ಸರಿ ಇದು ಮಿನಿಮಮ್ ತೇಜಸ್ಸಿದೆ ಇದರಲ್ಲಿ, ಸರಿ ನಾವು ಇದನ್ನ ಮಾಡೋಣ ಅಂತ ಹೇಳಿ ಅಲ್ಲಿ ಬೆಳ್ಳಿಯ, ಬಂಗಾರದ ಪ್ರತಿಮೆಗಳನ್ನ ಮಾಡಿ ಮುತ್ತು ರತ್ನಗಳಲ್ಲಿ ದೇವರನ್ನ ಕೆತ್ತಿ ಅಲ್ಲಿ ಉಪಾಸನೆ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಇನ್ನು ಅದು ಅನುಕೂಲ ಇಲ್ಲದೆ ಇರೋರು ಕಟ್ಟಿಗೆಗೆ ಹೋದ್ರು. ಅದು ಪೃಥ್ವಿ ಆದ್ದರಿಂದ ಕಟ್ಟಿಗೆಯ ಮೂರ್ತಿಗಳನ್ನ ಮಾಡಿಕೊಂಡು ಅಲ್ಲಿಯೂ ದೇವರ ಉಪಾಸನೆ, ಕಲ್ಲಿನ ಮೂರ್ತಿಗಳನ್ನ ಮಾಡಿಕೊಂಡು, ಹೀಗೆ ತೇಜೋಮಯನಾದ ದೇವರನ್ನ ಪೃಥ್ವಿ, ಭೂಮಿ ಅಂತ ಕರೆಯುವಂತಹ ಕಲ್ಲು, ಮಣ್ಣು ಇತ್ಯಾದಿಯಾದ ಕೆಲವು ಪದಾರ್ಥಗಳನ್ನ ಪ್ರತೀಕ ಅಂತ ಹೇಳಿ ಮಾಡಿಕೊಂಡು ಉಪಾಸನೆ ಮಾಡಿದ್ರು. ಸಮಾಧಾನ ಆಗ್ಲಿಲ್ಲ ಅವರಿಗೆ. ಯಾಕೆ ಸಮಾಧಾನ ಆಗ್ಲಿಲ್ಲ ಅಂದ್ರೆ, ಈ ದೇವರ ಮೂರ್ತಿಗಳನ್ನೇನೋ ಮಾಡಿಕೊಂಡ್ರು ಬೆಳ್ಳಿ, ಬಂಗಾರ, ಕಲ್ಲು ಇತ್ಯಾದಿಗಳಿಂದ. ಅಲ್ಲಿ ದೇವರ ಉಪಾಸನೆಯನ್ನ ಮಾಡ್ತಾ ಇರುವ ಪ್ರಸಂಗದಲ್ಲಿ ಏನಾಯ್ತು ಅಂದ್ರೆ, ಅವರು ಕೊಟ್ಟದ್ ಯಾವುದನ್ನು ದೇವರು ಸ್ವೀಕಾರ ಮಾಡ್ಲೇ ಇಲ್ಲ. ನಾವು ನಿತ್ಯ ನೈವೇದ್ಯ ಮಾಡ್ತೀವಿ, ದೇವರು ತಗೋತಾನ? ಇಲ್ಲ. ಅಲ್ಲಿ ಇಡ್ತೀವಿ, ಕೃಷ್ಣಾರ್ಪಣೆ ಹೇಳ್ತೀವಿ, ಸಾರ ಸ್ವೀಕಾರ ಮಾಡ್ತಾರೆ, ವಾಪಸ್ ತಗೊಂಡ್ಬರ್ತೀವಿ. ಅದಕ್ಕೆ ಸ್ವಲ್ಪ ಅವರಿಗೆ ಅಳುಕು ಬಂತದ್ದು. ಅಯ್ಯೋ, ಯಾಕೆ ಈ ಪ್ರತಿಮೆಯಲ್ಲಿ ನಾವು ದೇವರಿಗೆ ಏನಾದರೂ ಕೊಟ್ಟಾಗ ದೇವರು ತಗೊಳ್ಳೋದಿಲ್ಲ, ಖಾಲಿ ಆಗೋದಿಲ್ಲ, ಸಾರ ಸ್ವೀಕಾರ ಮಾಡ್ತಾರೆ, ಆ ವಿಷಯ ಬೇರೆ, ನಾವು ಕೊಟ್ಟಾಗ ತಗೊಳ್ಳೋದಿಲ್ಲ. ಅದಕ್ಕೇನ್ ಮಾಡಿದ್ರು? ಇದಕ್ಕಿಂತಲೂ ಇನ್ನೊಂದು ಯಾವ್ದಾದ್ರು ಹುಡುಕಬೇಕು ಪ್ರತೀಕ ಅಂತ ಹೇಳಿ, ಪೃಥ್ವಿ ಆಯ್ತಾ, ಮೊದಲೇದು ಎರಡನೇ ನೀರಿಗೆ ಹೋಗ್ತಾರೆ. ನೀರಿನಲ್ಲಿ ಹೋದಾಗ ಅದರಲ್ಲಿ ತೇಜಸ್ಸು ಕಾಣಿಸ್ತವ್ರಿಗೆ. ಯಾಕಂದ್ರೆ ಮಣ್ಣಿನ ತರಹ ಅಲ್ಲ ಅದು. ಮಣ್ಣು ಮುಟ್ಟಿದಾಗ ಕೈ ಕೊಳೆ ಆಗಿಬಿಡುತ್ತೆ, ಆದ್ರೆ ನೀರು ಹಾಗಲ್ಲ. ನೀರು ಆ ಕೊಳೆಯನ್ನ ತೆಗೆಯುವಂತಹ ಶಕ್ತಿ ಇದೆ, ಮತ್ತೆ ತೇಜಸ್ಸು ಕೂಡ ಇದೆ. ತೇಜಸ್ಸು ಹೇಗೆ? ಪಾರದರ್ಶಕವಾದದ್ದರಿಂದ ತೇಜಸ್ಸು. ಈಗ ನೀರು ಕೈಯಲ್ಲಿ ಹಿಡ್ಕೊಂಡಾಗ ಕೈ ರೇಖೆಗಳು ಕಾಣುತ್ತೆ, ಅದರಲ್ಲಿ ಲೋಟದಲ್ಲಿದ್ದಾಗ ಲೋಟದ ತಳ ಕಾಣುತ್ತೆ, ಈ ಕಲ್ಲಿನ ಮೇಲೆ ಬಿದ್ದಾಗ ಅದರ ನೀರಿನ ಕೆಳಗಡೆ ಏನಿದೆ ಅನ್ನೋದು ಕಾಣುತ್ತೆ. ಆದ್ದರಿಂದ ಇದು ತೇಜಸ್ಸು. ತೇಜಸ್ಸು ಅಂದ್ರೆ ಬೆಳಕು ಅಂತ ಅರ್ಥ, ನೀರಿನಲ್ಲಿ ಬೆಳಕಿದೆ ಅಂತ ಅರ್ಥ ಆಯ್ತು ಅವ್ರಿಗೆ. ಆಗ ಆ ನೀರಿನಲ್ಲಿ ಅವರು ಪರಮಾತ್ಮನ ಉಪಾಸನೆಯನ್ನ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಆದ್ರೂ ಸಮಾಧಾನ ಆಗ್ಲಿಲ್ಲ. ಯಾಕೆ? ಆ ನೀರಿನಲ್ಲಿ ಒಂದಿಷ್ಟು ಮಣ್ಣು ಬಿದ್ರೆ ಏನಾಗತ್ತೆ? ನೀರು ಕೊಳೆಯ ತೆಗೆಯುತ್ತೆ, ಆದ್ರೆ ನೀರಿನಲ್ಲಿ ಮಣ್ಣು ಸೇರ್ತು ಅಂತಂದ್ರೆ ನೀರು ಹೊಲಸಾಗತ್ತೆ. ಆ ನೀರಿಗೆ ಅರಿಶಿನ ಕುಂಕುಮ ಹಾಕಿದಾಗ ಏನಾಗತ್ತೆ? ನೀರು ಕಲರ್ ಚೇಂಜ್ ಆಗಿ ಆ ತೇಜಸ್ಸು ಹೊರಟೋಗತ್ತೆ, ನೀರಿನಲ್ಲಿದ್ದ ತೇಜಸ್ಸು. ಅದಕ್ಕೆ ಅವರಿಗೆ ಭೂಮಿ ಅಂದ್ರೆ ಕಲ್ಲು, ಮಣ್ಣು ಇತ್ಯಾದಿಗಳು ಅವರು ಕೊಡೋದನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಸ್ವಲ್ಪ ದುಃಖ ಆಯಿತು. ಎರಡನೇದು, ನೀರಿನಲ್ಲಿ ಹೋದಾಗ ಅವರಿಗೂ ಅದು ಪ್ರಶಸ್ತ ಅಂತ ಅನಿಸ್ತಿಲ್ಲ. ಇನ್ನ ಮೊದಲು ವಾಯು ಆಕಾಶ ಮುಗಿಸ್ಬಿಡೋಣ. ವಾಯು ಆಕಾಶಗಳಿಗೆ ಪ್ರತೀಕವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಆಕಾಶವನ್ನು ಕೊಯ್ದು ಹೀಗೆ ಮಾಡ್ತೀನಿ ಅಲ್ಲಿಗೆ ಬರೋದಿಲ್ಲ, ಹೌದಾ? ಗಾಳಿಯನ್ನು ನಿಲ್ಲಿಸಿ ಹೀಗೆ ಮಾಡ್ತೀನಿ ಅಲ್ಲಿಗೆ ಬರೋದಿಲ್ಲ. ಆದ್ದರಿಂದ ಆ ಎರಡೂ ಪ್ರತೀಕಗಳನ್ನ ಕೈ ಬಿಟ್ಬಿಡ್ತಾರ ಅವರು. ಅಂದ್ರೆ ದೇಹಸ್ಥವಾದ ಶ್ವಾಸ ಉಚ್ಛ್ವಾಸಕ್ಕಾಗಿ ಅವುಗಳನ್ನು ಬಳಸ್ಕೊಂಡ್ರು. ಇನ್ನು ಉಳಿದದ್ದು ಅಗ್ನಿ ಅಲ್ಲ, ತೇಜಸ್ಸು. ಆಗ ಆ ತೇಜಸ್ಸನ್ನ ನೋಡಿದಾಗ ಅವರಿಗೆ ಬಹಳ ಆನಂದ ಆಯ್ತು. ತೇಜಸ್ ಅಂದ್ರೆ ಅಗ್ನಿ ಅಂತ ಅರ್ಥ. ಅಗ್ನಿಯನ್ನ ನೋಡಿದಾಗ ಅಗ್ನಿಯಲ್ಲಿ ಪರಮಾತ್ಮನ ಉಪಾಸನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಏನಂತ? ಅಗ್ನಯೇ ಸ್ವಾಹ, ಹೌದಾ? ವಿಷ್ಣವೇ ಸ್ವಾಹ ಅಂತ ಹೇಳಿ ಹೋಮಕ್ಕೆ ಉಪಯುಕ್ತವಾದ ಎಲ್ಲ ಮಂತ್ರಗಳನ್ನ ತಗೊಂಡು ಸ್ವಾಹ ಅಂತ ಅಗ್ನಿಗೆ ಹಾಕಿದಾಗ ಅವರೇನೇನು ಕೊಟ್ಟರು ಎಲ್ಲ ಖಾಲಿ ಆಗ್ಲಿಕ್ಕೆ ಆರಂಭ ಆಯ್ತು. ಆಗ ಅವ್ರಿಗೆ ಸಂತೋಷ ಆಯ್ತು. ನೋಡಪ್ಪ, ಈಗ ನಾವು ಕೊಟ್ಟದ್ದು ಅಗ್ನಿಯ ಮುಖಾಂತರ ಸ್ವೀಕಾರ ಮಾಡ್ತಾನೆ ಅನ್ನೋದು ಗೊತ್ತಾಯ್ತು. ಅದಕ್ಕಾಗಿ ಎಲ್ಲ ಋಷಿಗಳು, ಮುನಿಗಳು ಅಗ್ನಿಯನ್ನ ವಿಶಿಷ್ಟವಾದ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ. ಯಾಕೆ? ಇದೊಂದೇ ಕಾರಣಕ್ಕೆ. ಅಂದ್ರೆ ಪ್ರತೀಕಗಳಲ್ಲಿ, ಅಂದ್ರೆ ಕಲ್ಲಿನ ಮೂರ್ತಿ ಇರಬಹುದು, ಬಂಗಾರದ ಮೂರ್ತಿ, ಅಲ್ಲಿ ಮಾಡಬಾರದು ಅನ್ನೋ ಉದ್ದೇಶ ಅಲ್ಲ. ಅಲ್ಲಿ ಮಾಡಬಾರದು ಅಂತಲ್ಲ. ಈಗ ಇಲ್ಲಿ ನೋಡಿ, ದೇವರ ಪೂಜೆಯನ್ನ ಪ್ರತಿಮೆಗಳಲ್ಲಿ ಮಾಡಿ ಮುಂದೆ ನೈವೇದ್ಯ ಇಟ್ಟಾಗ ಅದು ಹಾಗೆ ಉಳಿಯುತ್ತೆ. ಇದೇ ನೈವೇದ್ಯವನ್ನ
ಅಂದ್ರೆ ಇದೇ ಮಾಡಿದ ಹೋಮಕ್ಕಾಗಿ ಮಾಡಿದ ಅನ್ನವನ್ನು ಅಗ್ನಿಯಲ್ಲಿ ಹಾಕಿದಾಗ ಏನಾಗತ್ತೆ? ಅದು ಸುಟ್ಟು ಬೂದಿ ಆಗತ್ತೆ. ಹೌದಾ? ಅಷ್ಟೇ ಅಲ್ಲದೆ ಏನು ಕೊಟ್ಟರು ಸುಟ್ಟು ಬೂದಿ ಮಾಡುತ್ತದೆ ಅಗ್ನಿ. ಇಂತಹ ವಸ್ತು ಅಗ್ನಿಯಿಂದ ಸುಡೋದಿಲ್ಲ ಅಂತಿಲ್ಲ. ಆದ್ದರಿಂದ ಇಡೀ ಜಗತ್ತಿನಲ್ಲಿದ್ದ ಎಲ್ಲ ವಸ್ತುಗಳನ್ನ ಶುದ್ಧ ಮಾಡುವ ಶಕ್ತಿ ಇದ್ದದ್ದು ಏಕೈಕವಾದ ಅಗ್ನಿಗೆ. ಆದ್ದರಿಂದ ಎಲ್ಲ ಋಷಿಗಳಿಗೂ ಮುನಿಗಳಿಗೂ ಅಗ್ನಿ ಅಂದ್ರೆ ಬಹಳ ಇಷ್ಟ ಆಗೋಯ್ತು. ಅವತ್ತಿನಿಂದ ಆರಂಭ ಮಾಡಿಕೊಂಡು ನಾವೇನೇ ಪರಮಾತ್ಮನಿಗೆ ಉಪಾಸನೆ ಮಾಡಿದರೂ ಅದು ಅಗ್ನಿಯಲ್ಲಿ. ಅದಕ್ಕೆ ಅವತ್ತು ವಿಧಿ ಮಾಡಿದ್ರ ಎಲ್ಲ ಋಷಿಗಳು ಮುನಿಗಳು, ನೀವು ಕಲ್ಲಿನಲ್ಲಿ ಉಪಾಸನೆ ಮಾಡ್ತೀರೋ, ನೀರಿನಲ್ಲಿ ಉಪಾಸನೆ ಮಾಡ್ತೀರೋ, ಕಟ್ಟಿಗೆಯಲ್ಲಿ ಉಪಾಸನೆ ಮಾಡ್ತೀರೋ, ಗಾಳಿ ಆಕಾಶಗಳಲ್ಲಿ ಉಪಾಸನೆ ಮಾಡ್ತೀರೋ ಅವಶ್ಯ ಮಾಡಿ, ಅದು ನಿಮ್ಮ ವಿಚಾರ, ಅವಶ್ಯ ಮಾಡಿ. ಆದರೆ ಪ್ರತಿಯೊಬ್ಬರೂ ಅಗ್ನಿಯಲ್ಲಿ ಮಾಡಲೇಬೇಕು ಅಂತ ಹೇಳಿ ವಿಧಿ ಮಾಡ್ತಾರೆ. ಅಗ್ನಿಯಲ್ಲಿ ಎಲ್ಲರೂ ಉಪಾಸನೆ ಮಾಡಲೇಬೇಕು, ಪರಮಾತ್ಮನ ವಿಶಿಷ್ಟವಾದ ಉಪಾಸನೆಯನ್ನ ಮಾಡಲೇಬೇಕು ಅಂತ ವಿಧಿ ಮಾಡ್ತಾರೆ. ಉಳಿದದಕ್ಕೆ ವಿಧಿ ಇಲ್ಲ. ವಿಧಿ ಇಲ್ಲ ಅಂದ್ರೇನು? ಮಾಡ್ಲೇಬೇಕು ಅಂತಿಲ್ಲ. ಓಕೆ, ನೀವು ಶಾಲಿಗ್ರಾಮ ಪೂಜೆ ಮಾಡೋದಿಲ್ವಾ, ಪ್ರತಿಮಾರ್ಚನೆ ಮಾಡೋದು ಬಿಟ್ಬಿಡಿ, ಅಗ್ನಿಯನ್ನ ಬಿಡ್ಲಿಕ್ಕಿಲ್ಲ ನೀವು. ಹೌದಾ? ಅಗ್ನಿ ಪೂಜೆ ಮಾಡಲೇಬೇಕು. ಅದಕ್ಕಾಗಿ ಒಬ್ಬ ವ್ಯಕ್ತಿಗೆ ಯಾವಾಗ, ಒಬ್ಬ ಪುರುಷನಿಗೆ ಯಾವಾಗ ಅಗ್ನಿ ಆರಂಭ ಆಗತ್ತೆ? ಉಪನಯನದ ದಿನ. ಹೌದಾ? ಉಪನಯನದ ದಿನ ಅವನಿಗೆ ಒಂದು ಅಗ್ನಿ ಬಂತು ಅಂತಂದ್ರೆ ಆ ಅಗ್ನಿಯನ್ನ ಅವನು ವಿವಾಹದ ದಿನದವರೆಗೂ ಸಂರಕ್ಷಣೆ ಮಾಡಿ ಇಟ್ಕೋಬೇಕು. ಸಂರಕ್ಷಣೆ ಮಾಡ್ಲೇಬೇಕು, ಎಲ್ಲರೂ ಮಾಡ್ಲೇಬೇಕು. ಇಲ್ಲ ನಾನು ಜೋಶಿ, ನಾನು ಆಚಾರು, ನಾವು ಅಷ್ಟೇ ಮಾಡ್ಬೇಕು, ನಾವು ದೇಶಪಾಂಡೆ ನಾವು ಮಾಡ್ಲಿಕ್ಕಿಲ್ಲ, ನಾವು ಕುಲಕರ್ಣರು, ಅಲ್ವೇ ಅಲ್ಲ. ಜನಿವಾರ ಇರುವ ಪ್ರತಿಯೊಬ್ಬ ಬ್ರಾಹ್ಮಣನ ಕರ್ತವ್ಯ ಅದು. ಅದು ಈ ಕಡೆ ಸ್ವಲ್ಪ ಕಾಲ ಮುಂದೆ ಬಂದಾಗೆ ಊರಿನ ಜವಾಬ್ದಾರಿಗಳನ್ನ ತಗೊಂಡು ಒಬ್ಬೋ ಇಬ್ಬೋ ವ್ಯಕ್ತಿಗೆ ಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಹೊರಗಿನ ಜವಾಬ್ದಾರಿಗಳ ಮಧ್ಯದಲ್ಲಿ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ಇಲ್ಲಪ್ಪ ಊರು ದೇಶಪಾಂಡೆ ಅವರು ನಮಗೆ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಕಡಿಮೆ ಮಾಡ್ತಾ ಬಂದದ್ದೇ ಹೊರತು, ಅದು ಯಾರು ಆಚಾರ್ಯರು, ಯಾರು ಜೋಶಿ ಆಗಿರ್ತಾರೆ, ಆಚಾರ ಆಗಿರ್ತಾರೆ, ಊರ್ಧ್ವೈಸ ಅವರಷ್ಟೇ ಮಾಡ್ಬೇಕು ಅಂತ ಯಾವ ಕಾಲದಲ್ಲಿಯೂ ಇಲ್ಲ. ಬ್ರಾಹ್ಮಣನ ಕರ್ತವ್ಯ ಏನು ಅದನ್ನು ಹೇಳಿದ್ರು. ಅಗ್ನಿಯಲ್ಲಿ ಅವನು ಆಹುತಿಗಳನ್ನ ಕೊಡಬೇಕು ಅಂತ ಹೇಳಿ ಮುಂದೆ ನಾವು ಬರ್ತಾ ಮಾಡ್ಕೊಂಡದ್ದು ಅಂತ ಹೇಳಿ. ಹೀಗೆ ಅದಕ್ಕೆ ಅಗ್ನಿಯಲ್ಲಿ ಒಬ್ಬ ವ್ಯಕ್ತಿಗೆ ಬ್ರಹ್ಮಚರ್ಯ ಅಂದ್ರೆ ಉಪನಯನದ ದಿನದಾರಭ್ಯ ವಿವಾಹದ ಪರ್ಯಂತ ಅಗ್ನಿ ಸಿದ್ಧಿ. ದ್ವಿಕಾಲದಲ್ಲಿ ಅವನು ಅಗ್ನಿ ಕಾರ್ಯ ಮಾಡಬೇಕು. ಬೆಳಗ್ಗೆ ಅಗ್ನಿಯಲ್ಲಿ 2 ಸಮಿತ್ತುಗಳನ್ನ, ರಾತ್ರಿ ಸಾಯಂಕಾಲದ ಸಮಯದಲ್ಲಿ 2 ಸಮಿತ್ತುಗಳನ್ನ ಅಗ್ನಿಗೆ ಆಹುತಿಯನ್ನು ಕೊಟ್ಟು ಅಗ್ನಿ ಕಾರ್ಯ ಮಾಡಬೇಕು. ವಿವಾಹದ ದಿನ ಮತ್ತೊಂದು ಅಗ್ನಿ ಸಿದ್ಧಿ ಆಗತ್ತ ಅವನಿಗೆ. ಆ ಅಗ್ನಿ ಎಲ್ಲಿಯವರೆಗೂ ಇರ್ಬೇಕಂದ್ರೆ ಮರಣದ ದಿನದವರೆಗೂ ಇರ್ಬೇಕು. ಅದು ಹೇಗೆ ಗಂಡ ಹೆಂಡತಿಯಲ್ಲಿ ಯಾರೇ ಮರಣ ಹೊಂದಿದ್ರು ಅಲ್ಲಿವರೆಗೂ ಇರ್ಬೇಕು. ಅಕಸ್ಮಾತ್ ನಿರಗ್ನಿಕನಾಗ್ತಾನೆ, ವಿಧುರನಾಗ್ತಾನೆ. ಅಕಸ್ಮಾತ್ ಅವನೇ ಹೋದ ಅಂದ್ರೆ ಅವನ ಹೆಂಡತಿ ವಿಧವೆ ಆಗ್ತಾಳೆ ಅಥವಾ ನಿರಗ್ನಿಕಳಾಗ್ತಾಳೆ ಅನ್ನುವಂತಹ ಶಾಸ್ತ್ರ. ಆದ್ದರಿಂದ ಅಗ್ನಿ ಆಮೇಲೆ ದಹನದ ದಿನ ಸುಮ್ಮನೆ ಯಾವುದೋ ಕಡ್ಡಿ ಕೊರದ ಅಗ್ನಿ ಅಲ್ಲ. ವಿವಾಹದ ದಿನದ ಅಗ್ನಿ, ಅದೇ ಅಗ್ನಿಯಿಂದಲೇನೆ ದೇಹ ಸಂಸ್ಕಾರ ಆಗಬೇಕು ಅನ್ನೋದು ನಿಯಮ, ಶಾಸ್ತ್ರ. ಹೌದಾ? ಯೋಜಕ ಅನ್ನೋ ಹೆಸರಿಂದ ಕರೀತಾನೆ ಅವನನ್ನು. ಆ ಅಗ್ನಿಯನ್ನ ವಿವಾಹದ ದಿನ ಹೊತ್ತಿಸಿರ್ತಾರೆ. ಆ ಅಗ್ನಿ ಎಲ್ಲಿ ಶಾಂತ ಆಗಬೇಕು? ಅದು ಚಿತೆಯಲ್ಲಿ ಶಾಂತ ಆಗಬೇಕು. ಇಲ್ಲಿಯವರೆಗೂ ಅಗ್ನಿ ಶಾಂತ ಆಗಬಾರದು. ಅದರಲ್ಲಿ ಕ್ರಮ ಇದೆ. ಮತ್ತೆ ನಿತ್ಯಾಗ್ನಿಹೋತ್ರಿಗಳು ಅಂತ ಆ ಅಗ್ನಿಯನ್ನ ನಿತ್ಯ ಉರಿಸ್ತಾ ಇರೋರು ಬೇರೆ. ಆಧಾನ ಮಾಡಿಟ್ಕೊಡೋದಂದ್ರೆ ಒಂದು ಸಮಿತ್ತನ್ನ ಆ ಅಗ್ನಿಗೆ ಮುಟ್ಟಿಸಿ ಅದನ್ನು ಸ್ವಲ್ಪ ಹೀಗೆ ಬಿಸಿ ಆದ ತಕ್ಷಣ ಮತ್ತೆ ತೆಗೆದು ಬಿಡೋದು. ಅದಕ್ಕೆ ಮಂತ್ರ ಇರುತ್ತೆ. ಆ ಮಂತ್ರ ಹೇಳಿದಾಗ ಆ ಅಗ್ನಿ ಇದ್ರಲ್ಲಿ ಬಂತು ಅಂತ ಅನುಸಂಧಾನ. ಮಾರನೇ ದಿನ ಮತ್ತೆ ಈ ಯಾವ ಸಮಿದೆ ಇರುತ್ತಲ್ಲ ಅದನ್ನ ಕಳ್ಕೊಂಡು ಹೋಗಿಲ್ಲ, ಆ ಸಮಿದೆಯನ್ನು ಇಟ್ಕೊಂಡು ಮತ್ತೆ ಅದರಿಂದ ಅಗ್ನಿ ಹಚ್ಕೊಂಡ್ರೆ ಅದೇ ಅಗ್ನಿ ಬಂತು ಅಂತ ಅರ್ಥ. ಈ ತರಹ ಅದಕ್ಕೊಂದು ಬಹಳ ಒಳ್ಳೆಯ ರೀತಿಯಲ್ಲಿ ಹೇಳ್ತಾರೆ. ಹೀಗೆ ಈ ತರಹದ ವಿಧಾನಗಳನ್ನ ಮಾಡಿಕೊಟ್ಟು ಅಗ್ನಿಯಲ್ಲಿ ಪ್ರತಿಯೊಬ್ಬರೂ ಆಹುತಿಗಳನ್ನ ಕೊಡಲೇಬೇಕು ಅನ್ನುವ ವಿಷಯವನ್ನ ನಮಗೆ ತಿಳಿಸಿದ್ದಾರೆ. ಅದಕ್ಕೆ ಅಗ್ನಿ ಎಲ್ಲ ಬ್ರಾಹ್ಮಣರಿಗೂ ಬಹಳ ಅದ್ಭುತವಾದ. ಯಾಕೆ? ಅದರಲ್ಲಿ ಕೊಡುವ ಎಲ್ಲ ಪದಾರ್ಥಗಳನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಅಂತ ಹೇಳಿ ಅದಕ್ಕೆ ನಚಿಕೇತ ಕೇಳಿದ್ದು ಅಗ್ನಿಯ ಬಗ್ಗೆ ಹೇಳು ಸ್ವಾಮಿ, ಮೋಕ್ಷ ಕೊಡುವ ಅಗ್ನಿಯ ಬಗ್ಗೆ ಹೇಳು ಅಂತ ಹೇಳಿ. ಸುಮ್ನೆ ಅವನಿಗೂ ಏನ್ ಅಗ್ನಿಯ ಬಗ್ಗೆ, ಅಗ್ನಿ ಹೋಮದ ಬಗ್ಗೆ ತಗೊಂಡೇನು, ಒಂದು ಹೋಮದ ವಿಧಿ ಕೇಳಿ ಏನ್ ಮಾಡೋದಿದೆ? ಬರೀ ಹೋಮದ ವಿಧಿ ಅಲ್ಲ, ಅಗ್ನಿ ಇದು ದೇವರು ಪ್ರತ್ಯಕ್ಷವಾಗಿ ಆಹುತಿಗಳನ್ನ ಇಲ್ಲಿ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಆ ಅಗ್ನಿಯ ಬಗ್ಗೆ ನನಗೆ ಹೇಳು ಅಂತ ಹೇಳಿ ಕೇಳ್ತಾನೆ ಅಂತ ಹೇಳಿ. ಸ್ವರ್ಗ ಮಧ್ಯಂ ನಚಿಕೇತ ಪ್ರಜಾನನ್, ಅವಶ್ಯವಾಗಿ ನಾನು ಹೇಳ್ತೇನಪ್ಪ. ಇಲ್ಲಿ ಪ್ರಜಾನನ್ ಅನ್ನೋ ಶಬ್ದ ಇದೆ, ಇಬ್ಬರಿಗೂ ಅನುಕೂಲ. ಹೌದಾ? ಪ್ರಜಾನನ್ ನೀನು ಒಳ್ಳೆಯ ಜ್ಞಾನಿ ಆದ್ದರಿಂದ ಅವಶ್ಯವಾಗಿ ಹೇಳ್ತೇನೆ, ಕೇಳು. ದಡ್ಡರಿಗೆ ಇದನ್ನ ಹೇಳಲಿಕ್ಕಿಲ್ಲ, ದಡ್ಡರಾದವ್ರಿಗೆ ಇದನ್ನ ಹೇಳ್ಬಾರ್ದು ಅನ್ನೋ ನಿಯಮ. ಜ್ಞಾನಿಯಾಗಿದ್ದಿ ಆದ್ದರಿಂದ ನಿನಗೆ ಹೇಳ್ತೀನಿ. ಯಮಧರ್ಮರಾಜನ ಕಡೆಗೆ ಪ್ರಜಾನನ್, ನನಗದೆಲ್ಲ ಗೊತ್ತು, ಅದಕ್ಕೆ ನಾನು ನಿನಗೆ ಹೇಳ್ತೀನಿ. ಎರಡೂ ಇದೆ. ನೀನು ಜ್ಞಾನಿ, ತಿಳಿದುಕೊಳ್ಳುವ ಶಕ್ತಿ ಇದೆ ಆದ್ದರಿಂದ ನಿನಗೆ ಹೇಳ್ತೀನಿ, ನನಗೆ ಆಲ್ರೆಡಿ ಗೊತ್ತು ಆದ್ದರಿಂದ ನಿನಗೆ ಹೇಳ್ತೀನಿ ಅಂತ ಹೇಳಿ ಯಮಧರ್ಮರಾಜ ಹೇಳ್ತಾನೆ. ಎಷ್ಟು ಅದ್ಭುತವಾದ ಅಗ್ನಿ ಗೊತ್ತಾ? ಅದು ಅನಂತ ಲೋಕಾಪ್ತಿ ಮಥೋ ಪ್ರತಿಷ್ಠಾ ವಿದ್ಯುತ್ವಮೇತಂ ನಿಹಿತಂ ಗುಹಾಯ. ಅನಂತ ಲೋಕಾಪ್ತಿ ಮಥೋ ಪ್ರತಿಷ್ಠಾ. ನಾನು ಈಗ ಹೇಳುವ ಅಗ್ನಿ ವಿದ್ಯೆ ಇದೆ. ಇಲ್ಲಿ ಸ್ವಾರಸ್ಯ ಇದೆ. ಅವನು ಇಲ್ಲಿ ಒಂದು 2-3 ಶ್ಲೋಕಗಳಲ್ಲಿ ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಉತ್ತರ ಪೂರ್ಣ ಇಲ್ವೇ ಇಲ್ಲ. ಇಲ್ಲಿ ಪೂರ್ಣ ಇಲ್ಲ ಅಂದ್ರೆ ಏನರ್ಥ?
ಈಗ ನೀವು ಬಂದ್ ಕೇಳ್ತೀರ ಆಚಾರ್ಯ ಪವಮಾನ ಹೋಮ ಆಗಬೇಕು, ಹೌದಾ, ಎಲ್ಲಾ ಪಾಪ ಒಂದು ವರ್ಷದಲ್ಲಿ ಮಾಡಿದ ಎಲ್ಲಾ ಪಾಪ ಪರಿಹಾರ ಆಗ್ಬೇಕು, ಆ ಪವಮಾನ ಹೋಮದ ಬಗ್ಗೆ ನಮಗೆ ಹೇಳಿ ಅಂದಾಗ ನಾವೆಲ್ಲ ಹೇಳ್ತೇವೆ. ಪುಣ್ಯಾವಚನ ಆಗ್ಬೇಕು, ದೇವದಾಸ್ಥಾನ ಆಗ್ಬೇಕು, ಸ್ಥಾಪನ ಆಗ್ಬೇಕು, ಈ ಅಗ್ನಿಯನ್ನ ಸ್ಥಾಪನ ಮಾಡಬೇಕು, ಆ ಅಗ್ನಿಗೆ 620 ಮಂತ್ರಗಳನ್ನ ಹೇಳಿ ಹೀಗೆ ಆಹುತಿಗಳನ್ನ ಹಾಕ್ಬೇಕು, ಆದ್ಯ ತುಪ್ಪ ತುಪ್ಪ ಮತ್ತು ಎಳ್ಳುಗಳ ಆಹುತಿಗಳನ್ನ ಹಾಕಬೇಕು ಅಂತ ಇಷ್ಟು ಹೇಳ್ಬಿಡ್ತಾರೆ. ಇಲ್ಲಿ ಆ ಅಗ್ನಿಯ ಪೂರ್ಣ ಡೀಟೇಲ್ ಹೇಳಲೇ ಇಲ್ಲ. ಯಾಕೆ ಹೇಳಲಿಲ್ಲ? ಇದು ಉಪನಿಷತ್ತು ಬಹಳ ಗುಹ್ಯವಾದದ್ದು. ಕೆಲವೊಂದನ್ನ ಗುರುಮುಖದಿಂದ ಅಧ್ಯಯನ ಮಾಡಲೇಬೇಕು. ಯಮಧರ್ಮರಾಜ ಅದನ್ನ ಪೂರ್ಣ ಡೀಟೇಲ್ ಆಗಿ ಹೇಳಿದ್ದ ಅಂದ್ರೆ ಇವತ್ತೆಲ್ಲರೂ ನಾವು ಅದನ್ನ ಡೈರೆಕ್ಟ್ ಮೋಕ್ಷಕ್ಕೆ ಹೋಗಿ ಬಿಡ್ತಾ ಇದ್ವಿ. ಅದಕ್ಕೆ ಬೇಡ, ಅದನ್ನ ಗುರುಗಳ ಹತ್ರ ಹೋಗ್ರಿ, ಅಧ್ಯಯನ ಮಾಡ್ರಿ. ಆಮೇಲೆ ಗುರುಗಳಿಗೂ ನಿಯಮ ಇದೆ, ಸುಮ್ನೆ ಅದನ್ನ ಎಲ್ಲರಿಗೂ ಹೇಳುವ ಹಾಗಿಲ್ಲ ಅಂತ ಹೇಳಿ. ಅದಕ್ಕೆ ಬಹಳ ಗೌಪ್ಯವಾಗಿ ಕೆಲವೊಂದು ಶಬ್ದದಿಂದ ಹೇಳಿದ್ದನ್ನು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ತಿಳಿತಾ ಮುಂದೆ ಹೋಗೋಣ. ಪೂರ್ಣ ಡೀಟೇಲ್ ಆಗಿ ಹೇಳಿಲ್ಲ, ಸ್ವಲ್ಪ ಸ್ವಲ್ಪ ಅದನ್ನ ತಿಳಿಸ್ತಾ ಹೋಗ್ತಾರೆ ಅಂತ ಹೇಳಿ. ಅದಕ್ಕೆ ಹೇಳಿದ್ರು, ಯಮಧರ್ಮರಾಜ ಹೇಳ್ತಾನೆ, ನೋಡಪ್ಪ ನಚಿಕೇತ, ನೀನ್ ಕೇಳಿದ್ಯಲ್ಲ ಅಲ್ಲಿ ಅದು ಎಷ್ಟು ಅದ್ಭುತ ಗೊತ್ತಾ, ಅನಂತ ಲೋಕಾಪ್ತಿ ಮಥೋ ಪ್ರತಿಷ್ಠಾ. ಅನಂತ ಲೋಕ ಅಂದ್ರೆ ಮೋಕ್ಷ ಅಂತ ಅರ್ಥ. ಆ ಮೋಕ್ಷದಲ್ಲಿ ಪ್ರತಿಷ್ಠಾಪನೆ, ಒಂದ್ಸಲ ಕೂತ್ರೆ ಎದ್ದು ಬರುವ ಹಾಗಿಲ್ಲ, ಅಂತಹದ್ದು ಮೋಕ್ಷ. ಅಂತಹ ಮೋಕ್ಷವನ್ನ ಕೊಡುವ ಅಗ್ನಿ ಅವಶ್ಯವಾಗಿ ನಾನು ಅದರ ಬಗ್ಗೆ ನಿನಗೆ ಹೇಳ್ತೀನಪ್ಪ, ಬೇಕಾದ ಹಾಗೆ ನೀನು ಅದನ್ನ ಕೇಳುವಂತಹವನಾಗು ಅಂತ ಹೇಳಿ ಹೇಳ್ತಾರೆ. ಹೀಗೆ ಅನಂತ ಲೋಕಾಪ್ತಿ ಈ ಶಬ್ದ ನೆನಪಿಟ್ಕೋಬೇಕು. ಯಾಕಂದ್ರೆ ಇದರ ಬಗ್ಗೆ ವಿವರಣೆ ಮತ್ತೆ ಮುಂದೆ ಕೊಡ್ತಾರೆ ಶ್ರೀಮದಾಚಾರ್ಯರು ಬರೆಯುವಾಗ. ಕೆಲವು ಶಬ್ದಗಳು ಇದು ವೈದಿಕ ಶಬ್ದಗಳು, ಹೌದಾ, ಈ ಶಬ್ದಗಳನ್ನ ಯಾವಾಗಲೇ ನೀವು ಕೇಳಿದ್ರು ಇದು ಪರಮಾತ್ಮ ವಾಚಕ ಅನ್ನೋದನ್ನ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳಿ ಹೊರಡ್ತಾರೆ. ಸರಿ, ಹೀಗೆ ಹೇಳಿ ಅನಂತ ಲೋಕಾಪ್ತಿ ಮೋಕ್ಷಕ್ಕೆ ವಿಶಿಷ್ಟವಾದ ರೀತಿಯಲ್ಲಿ ನಮಗೆ ಒಂದು ಸ್ಥಾನವನ್ನ ಮಾಡಿಕೊಡುವಂತಹ ಇದು ಅಗ್ನಿ. ಆ ಅಗ್ನಿಯ ಬಗ್ಗೆ ನಾನು ಹೇಳುತ್ತೇನೆ ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಸರಿ, ಎಂತಹದ್ದು ಅಗ್ನಿ? ಮುಂದೆ ಮೊದಲೇದು ಹೇಳಿದ್ರು, ಆ ಅಗ್ನಿ ಬಗ್ಗೆ ಹೇಳಲಿಕ್ಕೆ ಹೊರಡ್ತಾ ಇದ್ದಾರೆ. ಆ ಅಗ್ನಿ ಅಂತದ್ದು ಅನಂತ ಲೋಕಾಪ್ತಿ ಅಂದ್ರೆ ಮೋಕ್ಷವನ್ನ ಕೊಡುವಂತಹ ವಿಶಿಷ್ಟವಾದದ್ದು. ಮುಂದೆ ಹೇಳ್ತಾರೆ, ಹೇಗಿದೆ ಅದು ಗೊತ್ತಾ? ಲೋಕಾದಿಮಗ್ನಿಂ ತವವಾಚ ತಸ್ಮೈ ಯಾ ಇಷ್ಟಿಕಾ ಯಾವತೀರ್ವಾ ಯಥಾವಾ ಸಚಾಪಿ ತತ್ ಪ್ರತ್ಯವದತ ಯಥೋಕ್ತಂ ಅಥಾಸ ಮೃತ್ಯು ಪುನರಾಹ ತುಷ್ಟಃ. ಸರಿ, ನೀನ್ ಕೇಳಿದೆಯಲ್ಲ ಅಗ್ನಿ, ಮೊದಲೇದು ಅನಂತ ಲೋಕಾಪ್ತಿ ಮೋಕ್ಷದಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಅದು ನನಗೆ ಸ್ಥಾನವನ್ನು ಕೊಡುವಂತಹದ್ದು. ಅದರ ಜೊತೆ ಎಂತಹದ್ದು ಗೊತ್ತಾ? ಲೋಕಾದಿಮಗ್ನಿಂ, ಇಡೀ ಬ್ರಹ್ಮಾಂಡದಲ್ಲಿ ಮೊದಲಿನ ಸ್ಥಾನ, ಪರಮಾತ್ಮನ ವಿಶಿಷ್ಟವಾದ ವಾಸಸ್ಥಾನ ಅದು ಅಗ್ನಿ ಅಂತ ಹೇಳಿ. ಲೋಕಾದಿಂ, ಇಡೀ ಲೋಕದ ಆದಿ ಪರಮಾತ್ಮನ ವಿಶಿಷ್ಟವಾದ ವಾಸಸ್ಥಾನವಾದದ್ದು ಅಗ್ನಿ ಅಂತ ಹೇಳಿ. ಅದಕ್ಕೆ ಋಗ್ವೇದ ಆರಂಭ ಹೇಗಾಗತ್ತೆ? ಅಗ್ನಿಮೇಳೆ ಪುರೋಹಿತಂ, ಬೇರೆ ಯಾವ ಶಬ್ದನೂ ಇಲ್ಲ ಅಲ್ಲಿ. ಮೊದಲು ಹೇಳಿದ್ದೆ ಅಗ್ನಿ. ಯಾಕೆ? ಅಗ್ನಿಯಲ್ಲಿ ಪರಮಾತ್ಮನ ಉಪಾಸನೆಯನ್ನ ಮಾಡಿದಾಗ ನಮಗೆ ಬಹಳ 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 ಬೇಗ ಮೋಕ್ಷ ಆಗತ್ತೆ, ಬಹಳ ಬೇಗ ಮೋಕ್ಷ ಆಗತ್ತೆ. ಆದ್ರೆ ನಾವು ಅದನ್ನು ಬಿಟ್ಟು ಬಿಟ್ಟಿದ್ದೀವಿ ಈಗ. ಅಲ್ಲ, ಮಾಡ್ಬೇಕು ಅಗ್ನಿಯಲ್ಲಿ ಪ್ರತಿನಿತ್ಯ ಎಷ್ಟು ಸಾಧ್ಯವೋ ಅಷ್ಟು ವೈಶ್ವದೇವಾದಿಗಳನ್ನ ಮಾಡ್ತಾ, ಎಷ್ಟು ಸಾಧ್ಯ ಬಹಳ ದೊಡ್ಡ ಹೋಮಕ್ಕೆ ಎಂದೂ ಕೈ ಹಾಕಬಾರದು, ಸಾಧ್ಯ ಇಲ್ಲ. ಮೊದಲು ಮನೆಯಲ್ಲಿ ವೈಶ್ವದೇವ ಮಾಡ್ಬೇಕು ನಾವು ಆರಂಭದಲ್ಲಿ. ಈ ಕಾಲಕ್ಕೆ ಅದು ಬಹಳ ಮುಖ್ಯವಾದದ್ದು, ಮನೆಯಲ್ಲಿ ನಡೆಯೋದಿಲ್ಲ. ಅದಾದ್ದರಿಂದ ಮೊದಲು ಅಗ್ನಿಗೆ ಮಿನಿಮಮ್ ಆದ ಆಹುತಿಗಳನ್ನು ಕೊಡಬೇಕು, ವೈಶ್ವದೇವಾದಿಗಳನ್ನ ಮಾಡ್ತಾ. ಅದೇ ಅಗ್ನಿಯನ್ನ ಸ್ವಲ್ಪ ಬೆಳೆಸಿ ಉಪಾಸನೆಯನ್ನ ಆರಂಭ ಮಾಡಬೇಕು. ನಿಧಾನಕ್ಕೆ ಉಪಾಸನೆಯನ್ನ ಆರಂಭ ಮಾಡಿ ಅದೇ ಅಗ್ನಿಯಲ್ಲಿ ಮನಸ್ಸನ್ನ ಧ್ಯಾನ ಮಾಡ್ತಾ ಅಗ್ನಿ ಪರಮಾತ್ಮ ಇನ್ನಿದರಲ್ಲಿ ಪರಿಪೂರ್ಣನಾಗಿತ್ತಿ ಅನ್ನುವ ಭಾವ ನಮಗ್ ಬಂದಾಗ ಬಹಳ ಅದ್ಭುತವಾದ ರೀತಿಯಲ್ಲಿ ಅದು ಕಾರ್ಯ ಮಾಡತ್ತೆ ಅಂತ ಹೇಳಿ. ಹೀಗೆ ಲೋಕಾದಿಭಕ್ತಿಂ ತಮುವಾಚ ತಸ್ಮೈ ಅಂತ ಹೇಳಿ. ಸರಿ, ಹೀಗೆ ಹೇಳಿ ಇಷ್ಟೇ ಅಗ್ನಿಯ ಬಗ್ಗೆ ಇಷ್ಟೇ ಹೇಳಿ ಮುಗಿಸ್ಬಿಡ್ತಾರೆ. ಮುಂದೇನು ಮಾಡಿದ್ರು? ಯಾ ಇಷ್ಟಿಕಾ ಯಾವ ತೀರ್ವಾ ಯಥಾವ ಅಂತ ಹೇಳಿ. ನೋಡಪ್ಪ, ಇದು ಲೋಕಾದಿ ಬಹಳ ಅದ್ಭುತವಾದದ್ದು, ಇಡೀ ಲೋಕದಲ್ಲಿ ಆದಿಯಾದ ಅಗ್ನಿ. ಈ ಅಗ್ನಿಯನ್ನ ಚಯನ ಮಾಡಬೇಕು ಅಂತಂದ್ರೆ ಈ ಅಗ್ನಿಯನ್ನ ಎಲ್ಲಿ ಮಾಡ್ಬೇಕು ನಾವು? ಅಗ್ನಿಗೆ ಆಹುತಿಯನ್ನು ಎಲ್ಲಿ ಕೊಡಬೇಕು? ಹೋಮದ ಕುಂಡದಲ್ಲಿ ಕೊಡಬೇಕು. ಅದರ ಬಗ್ಗೆ ಇಷ್ಟಿಕ ಯಾವತೀಹಿವ ಯಥಾವ, ಹೌದಾ? ಯಾವ ಇಟ್ಟಿಗೆಗಳಲ್ಲಿ ಮಾಡಬೇಕು, ಹೌದಾ? ಆ ಇಟ್ಟಿಗೆಗಳು ಹೇಗಿರಬೇಕು, ಎಷ್ಟಿರಬೇಕು ಅಂತ. ಅಂದ್ರೆ ಎಷ್ಟಿರಬೇಕು, ಯಾವತೀಹಿ ಹೇಗಿರಬೇಕು, ಅದನ್ನ ಹೇಗೆ ಕಟ್ಟಬೇಕು, ಇಟ್ಟಿಗೆಗಳ ಲಕ್ಷಣಗಳು. ಈಗ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಹೋಮಕ್ಕೆ ಹೋಗುವಾಗ ಆಚಾರ್ಯ ನೀವೇ ವ್ಯವಸ್ಥೆ ಮಾಡ್ಕೊಂಡ್ ಬನ್ನಿ ಅಂದ್ರೆ ಒಂದು ಕಬ್ಬಣದ ಕೊಂಡ, ತಾಮ್ರದ ಕೊಂಡನೂ ಹೋಗಿದೆ, ಕಬ್ಬಣದ ಕೊಂಡ ತಗೊಂಡು ಹೋಗೋದು, ಅದನ್ನ ಹಿಡಿದು ಅದರಲ್ಲಿ ಕಟ್ಟಿಗೆ ಹಾಕಿ 2 ಇಟ್ಟಿಗೆ ಕೆಳಗಡೆ, ಅದ್ರ ಕೆಳಗಡೆ ಅದು ಟೈಲ್ಸಿಗೆ ಹೋಗಬಾರದು ಅಂತ ಹೇಳಿ, ಟೈಲ್ಸ್ ಹೊಡಿಬಾರದು ಅಂತ ಅದ್ರ ಕೆಳಗಡೆ 2 ಇಟ್ಟಿಗೆ ಯಜಮಾನ್ರಿಟ್ರೆ ಇಲ್ಲ ನ್ಯೂಸ್ ಪೇಪರ್ ಹಾಕಿ ಅದರ ಮೇಲೆ ಒಂದು ಹೋಮದ ಕೊಂಡ ಇಟ್ಟು ಆಹುತಿಗಳನ್ನ ಹಾಕಿ ಮುಗಿಸ್ಬಿಡ್ತೇವೆ. ಇದು ಉಪಯೋಗ ಇಲ್ಲ, ಮಾಡಬಾರದು ಅನ್ನೋದು. ಈ ಕಾಲಕ್ಕೆ ಅನಿವಾರ್ಯ ಅಂತ ನಾವು ಮಾಡಿದ್ದ.
ಯಜಮಾನರಿಗೆ ಅನಿವಾರ್ಯ ಆಗಬಾರದು, ಯಜಮಾನರು ಹೋಮ ಬೇಡ ಅಂತ ಅನ್ಬಾರ್ದು, ಕುಂಡದಲ್ಲಿ ನಡೆಯುತ್ತೆ ಮಾಡಿಬಿಡಿ ಅಂತ ಹೇಳಿ, ಅದ್ರೊಳಗೆ ಸ್ವಲ್ಪ ಉಸುಕ್ ಹಾಕಿದ್ರೆ ಮುಗಿದೋಯ್ತು, ಅದ್ರಲ್ಲಿ 2 ಇಟ್ಟಿಗೆ ಆದ್ರೆ ಮುಗಿದೋಯ್ತು ಅಂತ ಹೇಳಿ. ನಾವು ನಮ್ಮ ಸ್ವಾರ್ಥಕ್ಕಾಗಿ ಮಾಡಿ ಒಳ್ಳೆಯದಲ್ಲ ಅಂತ ಹೇಳಿ. ಎಲ್ಲದಕ್ಕೂ ಬಹಳ ಮುಖ್ಯವಾಗಿ ಬೇಕಾದಂತಹದ್ದು ಇಟ್ಟಿಗೆಗಳು. ಸಂಸ್ಕೃತದಲ್ಲಿ ಅದನ್ನ ಏನು ಹೇಳ್ತಾರೆ? ಇಷ್ಟಿಕಾ, ಇಷ್ಟಕ ಅಥವಾ ಇಷ್ಟಿಕ ಎರಡು ಹೇಳ್ತಾರೆ. ಇಷ್ಟಿಕ ಅಂದ್ರೆ ಏನು? ಹೌದಾ? ಇಷ್ಟಿಕ ಅಂದ್ರೆ ಏನು? ನಮಗೆ ಇಷ್ಟವಾದದ್ದನ್ನ ಕೊಡುವುದದು. ಆ ಕಲ್ಲುಗಳಿರುತ್ತಲ್ಲ, ಇಟ್ಟಿಗೆಗಳಿರುತ್ತಲ್ಲ, ಅದು ಏನ್ ಅರ್ಥ ಹೇಳುತ್ತೆ? ನಮಗೆ ಇಷ್ಟವಾದದ್ದನ್ನ ಕೊಡುವುದು ಅನ್ನುವ ಅರ್ಥದಲ್ಲಿರೋದದು. ಅದು ಹೋಮದ ಕುಂಡದಲ್ಲಿ ನಮಗೆ ಬೇಕಾದದ್ದು ಕೊಡೋದಿಲ್ಲ. ಅದು ಹೋಮದ ಕುಂಡ ಯಾಕಂದ್ರೆ ಒಂದೇ ಚೌಕಾಕಾರವಾಗಿರುತ್ತೆ, ಅದು ಉಪಯೋಗ ಇಲ್ಲ. ಇಟ್ಟಿಗೆಗಳಂದ್ರೆ ಆಯಾ ಆಕಾರಗಳಿರುತ್ತೆ, ಆಯಾ ಆಕಾರಗಳಲ್ಲಿ ಪರಮಾತ್ಮನ ಆಯಾ ರೂಪಗಳಿರುತ್ತೆ ಅಂತ ಹೇಳಿ, ಆಯಾ ರೂಪಗಳಿರುತ್ತೆ. ಆದ್ದರಿಂದ ಆ ವಿಶಿಷ್ಟವಾದಂತಹ ಇಟ್ಟಿಗೆಗಳಲ್ಲಿ ಪರಮಾತ್ಮನ ಉಪಾಸನೆಯನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಸ ಏವ ಸರ್ವಲೋಕಾದಿ ತಂ ಜ್ಞಾತ್ವ ಮುಚ್ಯತೆ ಧ್ರುವಂ. ಯಾ ಇಷ್ಟಕಾ ದೇವತಾಂ ವಿಷ್ಣು ಎಷ್ಟು ಷಷ್ಟ್ಯುತ್ತರ ಶತತ್ರಿಕಂ ಅಂತ ಹೇಳಿ ಯಥಾವದೇವ ವಿಜ್ಞಾಯ ಮುಚ್ಯತೆ ಕರ್ಮವಂದನ. ಅಂದ್ರೆ ಹೋಮದ ಒಂದು ಯಜ್ಞದ ಕಾರ್ಯ ನಡೆಯಬೇಕಾದ ಪ್ರಸಂಗದಲ್ಲಿ ಏನೇನು ಅನುಸಂಧಾನಗಳು ಬೇಕಲ್ಲಿ ನಮಗೆ? ಆ ಇಟ್ಟಿಗೆಗಳಲ್ಲಿಯೂ ಭಗವದ್ ರೂಪ. ಈಗ ಹೇಗೆ ದೇವರ ಪೂಜೆಯನ್ನು ಮಾಡುವಾಗ ಬರೀ ಪ್ರತಿಮೆಯಲ್ಲಷ್ಟೇ ದೇವರಿದ್ದಾನೆ ಅಂತ ಉಪಾಸನೆ ಮಾಡೋದಿಲ್ಲ, ಆ ಪ್ರತಿಮೆಯನ್ನಿಟ್ಟ ಮಂಟಪದಲ್ಲಿಯೂ ದೇವರಿದ್ದಾನೆ ಅಂತ ಅಲ್ಲಿಯೂ ಪೂಜೆ ಮಾಡ್ತೀವಿ ನಾವು. ಹೌದಾ? ಉತ್ತಪ್ತೋಜ್ವಲ ಕಾಂಚನೇನ ರಚಿತಂ ಅಂತ ಹೇಳಿ ಅದರ ದಿವ್ಯವಾದ ಸ್ಮರಣೆಯನ್ನ ಮಾಡಿ ವಿಷ್ಣುವರಾಸನ ಭೂತಾಯ ದಿವ್ಯರತ್ನಮಯಾಯಚ ಅಂತ ಹೇಳ್ತೀವಲ್ಲ. ಪ್ರಧಾನ ಪುರುಷೇಶಾಯ ಮಹಾಪೀಠಾಯ ಪೀಠ, ಇದು ನೀನೇ ದೇವರಪ್ಪ, ಸುಮ್ಮನೆ ಯಾವುದು ಕಟಿಗೆ ಮಣಿ ಮೇಲೆ ನೀನು ಇಟ್ಟಿಲ್ಲ, ಇದು ನೀನು ನಿನ್ನ ಮೇಲೆಯೇ ನೀನು ನಿಂತುಕೊಂಡಿದ್ದಿ ಅಂತ ಹೇಳಿ. ನಮಗಲ್ಲಿ ಆ ಪೀಠದಲ್ಲಿ ಬಹಳ ಬೇಗ ಭಕ್ತಿ ಬರೋದಿಲ್ಲ, ಆದ್ದರಿಂದ ಅದ್ರ ಮೇಲೆ ಒಂದು ಮೂರ್ತಿ ಇಟ್ಕೊಂಡಿದ್ದೇವೆ ಅಷ್ಟೇ. ಬರೀ ಖಾಲಿ ಪೀಠಕ್ಕೂ ಪೂಜೆ ಮಾಡಬಹುದು, ಆದ್ರೆ ಆ ಜ್ಞಾನ ಬರೋದಿಲ್ಲ ನಮಗೆ ಅಂತ ಹೇಳಿ ಈ ತರಹ ಹೇಳ್ತಾರೆ. ಆ ಇಟ್ಟಿಗೆಗಳಲ್ಲಿಯೂ ಪರಮಾತ್ಮನ ವಿಶಿಷ್ಟವಾದಂತಹ ರೂಪಗಳಿರುವಂತಹದ್ದಾಗಿದೆ. ಎಷ್ಟು ದೇವರ ರೂಪಗಳಿದೆ ಅಂತಂದ್ರೆ 360 ರೂಪಗಳು. ಹೌದಾ? ತಾರೆ ಶ್ರೀಮದಾಚಾರ್ಯ ಹೇಳುವ ಹಾಗೆ ಒಂದು ಹೋಮಕ್ಕೆ ಇಟ್ಟಿಗೆಗಳು ಎಷ್ಟು ಬೇಕು ಅಥವಾ ಎಷ್ಟು ಪರಮಾತ್ಮನ ರೂಪಗಳಿದೆ ಅಂದ್ರೆ 1080 ರೂಪಗಳು ಅಂತ ಹೇಳಿ. ಒಂದು ಹೋಮ ನಡೆದಾಗ ಪರಮಾತ್ಮನ ಎಷ್ಟು ರೂಪಗಳ ಚಿಂತನೆ ಮಾಡಬೇಕು? 1080 ರೂಪಗಳ ಚಿಂತನೆ ಅಂತೆ ಶ್ರೀಮದಾಚಾರ್ಯ ಹೇಳುವಾಗ. ನಮಗೆ ಅಷ್ಟು ಕಷ್ಟ ಆದ್ದರಿಂದ ಇಲ್ಲಿ ಹೇಳಿದಾಗ ಮಿನಿಮಮ್ 360 ಇಟ್ಕೊಂಡು 360 ಅಂತೆ. ಈ 360 ಅನ್ನೋದನ್ನ ಯಾಕೆ ಮಾಡಿದ್ರು? ಇದೇ ಸಂಖ್ಯೆ ಯಾಕೆ ಹೇಳಿದ್ರು? ಒಂದು 50, 60, 70 ಹೇಳ್ಬಹುದಾಗಿತ್ತಲ್ಲ, 150 ಹೇಳ್ಬಹುದಾಗಿತ್ತು, ಇನ್ನು 360 ಯಾಕೆ ಹೇಳಿದ್ರು? ಇಲ್ಲಿ ಸ್ವಾರಸ್ಯವನ್ನ ತಿಳಿಸ್ತಾರೆ. ಅಂದ್ರೆ ಯಮಧರ್ಮರಾಜ ಯಾವ ಇಟ್ಟಿಗೆಗಳು ಅದರ ಬಗ್ಗೆ ನಾನು ತಿಳಿಸ್ತೀನಿ ಅಂತ ಹೇಳಿದ್ನಲ್ಲ, ಅದರ ಬಗ್ಗೆ ಹೇಳಿಕ್ ಹೊರಡ್ತಾನೆ. 360 ಇಟ್ಕೋಬೇಕಪ್ಪ. ಯಾಕೆ 360 ಇಟ್ಕೋಬೇಕು ಅಂತಂದ್ರೆ, ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಒಂದು ವರ್ಷಕ್ಕೆ ನಮ್ಗೆ ಎಷ್ಟು ದಿನ? 360 ದಿನಗಳ ಬರುತ್ತೆ. ಯದ್ಯಪಿ ನಮಗೆ ಸೌರಮಾನ, ಚಾಂದ್ರಮಾನ ಇರಬಹುದು, ಬೃಹಸ್ಪತಿ ಮಾನ ಅಂತ 3 ಮಾನಗಳು ಸಾಧಾರಣವಾಗಿ ನಮಗೆ ಬರುತ್ತೆ. ಅದರಲ್ಲಿ 360 ನಮಗೆ 3ರಲ್ಲಿಯೂ ಇಲ್ಲ. 324 ಇದೆ, 316 ಇದೆ, 390 ಬೃಹಸ್ಪತಿ 390 ದಿನ ಆಗತ್ತೆ. ಈ ಎಲ್ಲವನ್ನ ಮಿಶ್ರಣ ಮಾಡಿ ನಮಗೆ 360 ಕೊಡ್ತಾರೆ. 360 ದಿನ. ಇಷ್ಟು ದಿನಗಳನ್ನ ನೀವು ಲೆಕ್ಕ ಹಾಕೊಂಡು ಆ ದಿನಗಳಿಗಾಗಿ ಅಷ್ಟು ಇಟ್ಟಿಗೆಗಳನ್ನ ನೀವು ಇಟ್ಕೊಳ್ರಪ್ಪ. ಆ ಇಟ್ಟಿಗೆಗಳಲ್ಲಿ ನೀವು ಪರಮಾತ್ಮನ ವಿಶಿಷ್ಟವಾದಂತಹ ಧ್ಯಾನವನ್ನ ಮಾಡಿದಾಗ ಆಗ ನಿಮಗೆ ಪರಮಾತ್ಮ ಪರಿಪೂರ್ಣವಾದಂತಹ ಫಲವನ್ನ ಕೊಡುವಂತಹವನಾಗ್ತಾನೆ ಅಂತ ಹೇಳಿ ಈ ತರಹ ಕುಂಡವನ್ನು ಕಟ್ಟಬೇಕು. 360 ಇಟ್ಟಿಗೆಗಳನ್ನ ತಂದು ಕುಂಡವನ್ನ ಕಟ್ಟಿ ಅದರ ಮೇಲೆ ಹೋಮವನ್ನ ಮಾಡಬೇಕು ಅಂತ ಹೇಳಿ. ಹೌದಾ? ಬಾಡಿಗೆ ಮನೆಯಲ್ಲಿ ಹೋಮದ ಕುಂಡ ಇಟ್ಕೊಂಡು ಮಾಡಿದ್ರೆ ಬಿಡೋದಿಲ್ಲ ಅವ್ರು. ಇನ್ನು 360 ಇಟ್ಟಂಗಿ ಹೋಮದ ಕುಂಡ ಕಟ್ತೀನಿ ಅಂತಂದ್ರೆ ನೀವು ಮನೆ ಯಾವತ್ತು ಖಾಲಿ ಮಾಡ್ತೀರಿ? ಹೌದಾ? ಮನೆ ಯಾವತ್ತು ಖಾಲಿ ಮಾಡ್ತೀರಿ ಅಂತ ಬರೋದಿಲ್ಲ, ಅನಿವಾರ್ಯ. ಆದ್ರಿಂದ ಆಯ್ತಾ ಆ ತರ ನಿಮ್ಗೆ? ಅಯ್ಯೋ ರಾಮ. ಹೀಗೆ ಅದಕ್ಕೆ ಪ್ರಪಂಚ ಕಾಲ ಆಗಿದೆ. ಅದಕ್ಕೆ ಸಿಟಿ ದೊಡ್ಡ ಊರು ಕಿರಿಕಿರಿ ಬಿಟ್ಬಿಡೋ, ಸುಮ್ಮನೆ ಹಳ್ಳಿ ಊರಿಗೆ ಹೋಗಿ ಒಂದ್ ಲೆವೆಲ್ ಬಂತ ರಿಟೈರ್ಡ್ ಆದ್ರ ಮಕ್ಕಳಿಗೆ ಸಿಟಿ ಬಿಟ್ಟು ಹಳ್ಳಿ ಊರಿಗೆ ಹೋಗ್ಬಿಡೋ, ಆರಾಮಾಗಿ ಹೋಮ ಹವನ ಜಪ ತಪ ನೈವೇದ್ಯ ವೈದ್ಯ ಮಾಡ್ಕೊಂಡು ಇರ್ಬೋದು ಅಂತ ಹೇಳಿ ಈ ತರಹ 360 ಇಟ್ಟಿಗೆಗಳನ್ನ ಕಟ್ಟಿ ಯಜ್ಞ ಮಾಡ್ಬೇಕು. ಅದಕ್ಕೂ ಪ್ರಮಾಣಗಳು ಜಾಸ್ತಿ. ಒಂದು ಚೌಕ್ ಇರಬೇಕು, ಅದು ಎಷ್ಟು ಆಳ ಇರ್ಬೇಕು ಅನ್ನೋದು ಬೇರೆ, ಅದು ಎಷ್ಟು ಮೇಖಲ ತ್ರಿಮೇಖಲ ಅಂತ ಕರೀತಾರೆ, ಸತ್ವರಜ ತಮಕ್ಕಾಗಿ. ಹೌದಾ? 3 ರೌಂಡ್ 3 ಲೇಯರ್ ಇರಬೇಕು ಇತ್ಯಾದಿ ಯಾವ್ದನ್ನ ಹೇಳ್ತಾರೆ. 360 ಅದೆಲ್ಲ ಸಿಕ್ಬಿಡತ್ತೆ ಅಂತ ಹೇಳಿ ಈ ತರಹ ಇಷ್ಟು ವ್ಯವಸ್ಥೆಗಳನ್ನ ನೀನು ಮಾಡಿಕೋಬೇಕು ಅಂತ ಹೇಳಿ ನಚಿಕೇತನಿಗೆ ಯಮಧರ್ಮರಾಜ ಆ ಇಟ್ಟಿಗೆ ದೇವತೆಗಳ
ವಿಶಿಷ್ಟವಾದಂತಹ ಮಾತನ್ನ ತಿಳಿಸ್ತಾರೆ. ಆ ದೇವತೆಗಳ ಹೆಸರನ್ನು ಇಲ್ಲಿ ಹೇಳಿದ ಬರೀ ಆ ವಿಶಿಷ್ಟವಾದ ಒಂದು ಸಂಖ್ಯೆ, ಇಷ್ಟಿಕ ಯಾವತೀಹಿ, ಅಥವಾ ಅದು ಹೇಗಿರಬೇಕು, ಎಷ್ಟು ಸಂಖ್ಯಾಕವಾಗದ್ದಿರಬೇಕು, ಅದನ್ನು ಹೇಗೆ ರಚನೆ ಮಾಡಬೇಕು, ಅಂದ್ರೆ ಕುಂಡ ರಚನೆ ಹೇಗೆ, ಇಟ್ಟಿಗೆ ರಚನೆ ಹೇಗೆ, ಅದು ಎರಡೂ ಇದೆ. ಸುಮ್ಮನೆ ಇಟ್ಟಿಗೆ ಈಗ ನಮ್ 4 ಇಂಚಿನ ಇಟ್ಟಿಗೆ ಬಂತು ತಗೊಂಬ 6 ಇಂಚಿನಲ್ಲ, ಆಯಾ ಯಾಗಗಳಿಗೆ ಬೇಕಾದ ಎಲ್ಲಾ ತರಹದ ಇಟ್ಟಿಗೆಗಳನ್ನ ನಾವು ಮಾಡಿಕೊಳ್ಳಬೇಕು. ಯಾಕಂದ್ರೆ ಮುಂದೆ ನಮಗೆ ಹೇಳೋರಿದ್ದಾರೆ ಏನಂದ್ರೆ, ಈ ಹೋಮವನ್ನ ಒಟ್ಟಾರೆ 3 ಸಲ ಆಗ್ಬೇಕು. ಈ ಹೋಮ 3 ಸಲ ಆಗಬೇಕಾದಾಗ ಶೇನ ಗೃದ್ಧ ಇತ್ಯಾದಿಯಾದ ಬೇರೆ ಬೇರೆ ಚಯನಗಳು, ಈಗ ನಾವು ಬೃಹತಿ ಸಹಸ್ರ ಮಾಡುವಾಗ ಮಾಡ್ತೀವಲ್ಲ ಗರುಡಾಕಾರ, ಆ ತರಹ ಗರುಡನ ಆಕಾರದಲ್ಲಿ ಇಟ್ಟಿಗೆಯನ್ನ ಜೋಡಿಸಿಕೊಂಡು, ಇನ್ನುಳಿದ ಆಕಾರಗಳಲ್ಲಿ ಇಟ್ಟಿಗೆಯನ್ನ ಜೋಡಿಸಿಕೊಂಡು, ಇದು ಪರಮಾತ್ಮರ ಈ ರೂಪ ಅಂತ ಚಿಂತನೆ ಮಾಡ್ತಾ ಅಲ್ಲಿ ಆಹುತಿಗಳನ್ನ ಹಾಕುವಂತಹ ಕ್ರಮ ಇದೆ ಅಂತ ಹೇಳಿ. ಸರಿ, ಇಷ್ಟು ಕೇಳಿದಾಗ ನಚಿಕೇತನಿಗೆ ಬಹಳ ಆನಂದ ಆಯ್ತು. ಅವನೆಲ್ಲ ರಿಪೀಟ್ ಹೇಳಿದ್ನಂತದನ್ನ. ಅಂದ್ರೆ ಯಮಧರ್ಮ ಇಲ್ಲಿ ನಮಗೆ ಹೇಳಿದ್ದಿಷ್ಟೇ, ಹೌದಾ, ಇಟ್ಟಿಗೆಗಳಲ್ಲಿ ಇದರ ಬಗ್ಗೆ ಮಾತ್ರ ನಿನಗೆ ಹೇಳ್ತೀನಿ ಅಂತ ಇಷ್ಟ ಹೇಳ್ತಾನೆ. ಯಾಕಂದ್ರೆ ಇದು ಗುಹ್ಯ ಆದ್ದರಿಂದ ನಿಮ್ ಗುರುಗಳ ಹತ್ರ ಹೋಗಿ ಕೇಳಿದ್ರೆ ಅಂತ ಇಷ್ಟೇ ಅಭಿಪ್ರಾಯ ಇದೆ ಉಪನಿಷತ್ತು. ಗುರುಗಳ ಹತ್ರ ಹೋಗಿ, ಇದು ಗೋಪ್ಯವಾದದ್ದು, ಗುರುಗಳ ಹತ್ರ ಹೋಗಿ ಇದನ್ನ ಅಧ್ಯಯನ ಮಾಡ್ರಿ ಇಷ್ಟ ಹೇಳಿದಾಗ ಅವನು ರಿಪೀಟ್ ಹೇಳ್ದ ನಚಿಕೇತ. ಬಹಳ ಸಂತೋಷ ಆಗೋಯ್ತು ಯಮಧರ್ಮರಾಜನಿಗೆ, ಬಹಳ ಸಂತೋಷ ಆಯ್ತಂದು. ಏನು ನೀನು ಇಷ್ಟು ಸಣ್ಣ ಹುಡುಗ ಇದ್ದಿ, ಎಷ್ಟು 12 ವರ್ಷಕ್ಕಿಂತ ಕಡಿಮೆ ಇತ್ತು ಅವನಿಗೆ, ಸುಮಾರು 8 ರಿಂದ 12 ವರ್ಷ ಒಳಗಡೆ ಇದ್ದ ನಚಿಕೇತ. ಅಷ್ಟು ಸಣ್ಣವನವನು. ಅಷ್ಟು ಸಣ್ಣ ಹುಡುಗ ಒಂದು ಸಲ ಹೇಳಿದಾಗ ಅದನ್ನ ರಿಪೀಟ್ ಆಗಿ ಎಲ್ಲ ಮನನ ಮಾಡಿ ಹೇಳ್ತಾ ಇದೆಯಲ್ಲ, ಬಹಳ ಸಂತೋಷ ಆಯ್ತಪ್ಪ ನನಗೆ ಅಂತ ಹೇಳಿ ಹೇಳ್ತಾನೆ. ತವಂ ವರಂ ತವೇ ಹಾದ್ಯ ದದಾನಿ ಭೂಯ. ನಾವು ನಿನ್ನೆ ಕೇಳಿದ್ವಲ್ಲ, ಯಮಧರ್ಮರಾಜ ನಚಿಕೇತನಿಗೆ 4 ವರ ಕೊಟ್ಟ ಅಂತೆ. 3 ಕೊಡ್ತೇನೆ ಅಂತ ಹೇಳಿದ್ದ, ಒಂದಾಯ್ತು ನಿನ್ನೆ ಕೇಳಿದ್ವಿ, ಎರಡನೇದು ಈಗ ನಡೀತಾ ಇದೆ ಒಂದವೇ, 3ನೇದು ಇನ್ನೊಂದು ಮುಂದೆ ಕೇಳ್ತಾನೆ, 4ನೇದು ಕೊಟ್ಟದ್ದು ಇದು ಏನು, ತವೈವ ನಾಮ್ನಾ ಭವಿತಾಯ ಮಗ್ನಿ ಶೃಂಕಾನ್ ಚೇಮಾಂ ಅನೇಕ ರೂಪಾಂ ಗ್ರಹಣ. ಆಗ ಸಂತೋಷದಿಂದ ಯಮಧರ್ಮರಾಜ ಹೇಳ್ತಾನಂತೆ, ನೋಡಪ್ಪ ನಚಿಕೇತ, ನೀನು ಇಷ್ಟು ಬಹಳ ಬೇಗ ಇದನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿ ತಿಳಿದುಕೊಂಡದ್ದರಿಂದ ನಿನ್ನ ಮೇಲೆ ನನಗೆ ಬಹಳ ಪ್ರೀತಿ ಬಂದಿದೆ. ಅದಕ್ಕಾಗಿ ವರ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಏನು, ಇವತ್ತಿನಿಂದ ಈ ಅಗ್ನಿಗೆ ನಿನ್ನ ಹೆಸರೇ ಬರಲಿ. ಇವತ್ತಿನಿಂದ ಈ ಅಗ್ನಿನ ಹೆಸರು ಏನು, ಆ ಅಗ್ನಿಗೆ ಮೊದಲು ಸ್ವರ್ಗಾಗ್ನಿ ಅಂತ ಕರಿತಾ ಇದ್ರು ಅದನ್ನ, ಹೌದಾ, ಈಗೇನ್ ಕರೀತಾರೆ, ನಾಚಿಕೇತಾಗ್ನಿ. ಹೌದಾ, ಇವತ್ತಿನಿಂದ ಅದಕ್ಕೆ ಹೆಸರೇ ಬಿತ್ತು ನಾಚಿಕೇತಾಗ್ನಿ ಅಂತ ಹೇಳಿ. ಇಷ್ಟು ಅದ್ಭುತವಾದದ್ದು. ಇಡೀ ಆ ಹೆಸರು ಕೊಡ್ಲಿಕ್ಕೂ ಕಾರಣ ಇದೆ. ಅದು ದೇವಗುಹ್ಯವಾದ ಅಗ್ನಿ ವಿದ್ಯೆ. ಅದು ಅಂದ್ರೆ ಈಗೇನ್ ಹೇಳ್ತಾ ಇದ್ದಾನಲ್ಲ ಯಮಧರ್ಮರಾಜ, ದೇವಗುಹ್ಯವಾದದ್ದು. ದೇವತೆಗಳು ವಿಶಿಷ್ಟವಾಗಿ ಅದನ್ನ, ಆಮೇಲೆ ಹೈ ಲೆವೆಲ್ ನಲ್ಲಿದ್ದು ಕೆಲವು ಋಷಿಗಳು ಮುನಿಗಳು ಉಪಾಸನೆ ಮಾಡ್ತಾ ಇದ್ರೆ, ಅದನ್ನ ಭೂಮಿಗೆ ತಂದು ಭೂಲೋಕದಲ್ಲಿದ್ದ ಸಾಧಾರಣ ಜನರಿಗೆ ಕೊಟ್ಟವನು ನಚಿಕೇತ. ಆದ್ದರಿಂದ ಮೊಟ್ಟ ಮೊದಲಿಗೆ ಆ ಆಜ್ಞೆಯ ಬಗ್ಗೆ ವಿಶಿಷ್ಟವಾದ ರೀತಿಯಲ್ಲಿ ಯಮಧರ್ಮರಾಜನಿಂದ ಪ್ರಶ್ನೆಯನ್ನ ಕೇಳಿ ತಿಳಿದವನಾದ್ದರಿಂದ ಆ ಯಮಧರ್ಮರಾಜ ಅವನ ಮೇಲೆ ಪ್ರೀತನಾಗಿ ಇದಕ್ಕೆ ನಿನ್ನ ಹೆಸರು ಕೊಟ್ಟು ಬಿಡುತ್ತೇನೆ, ಇವತ್ತಿನಿಂದ ಇದಕ್ಕೆ ನಚಿಕೇತಾಗ್ನಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಇಷ್ಟು ಹೇಳದೆ, ಇಷ್ಟು ವರ ಕೊಟ್ಟ, ಸಂತೋಷ ಆಯ್ತು. ಅವನಿಗೆ ಇನ್ನೂ ಸಮಾಧಾನ ಆಗಿಲ್ಲ. ಏನ್ ಮಾಡ್ತಾನೆ, ಶೃಂಕಾಂಚೇಮಾಂ, ಒಂದು ಬಂಗಾರದಿಂದ ಮಾಡಿದ ಹಾರ, ಆ ಹಾರ ಆಗ್ತಾನೆ ನಚಿಕೇತನ ಕೊಳ್ಳಿಗೆ. ನಾವು ಸನ್ಮಾನ ಮಾಡ್ತೀವಲ್ಲ ಎಲ್ಲ, ಯಾರಾದ್ರೂ ಒಳ್ಳೆ ಫಸ್ಟ್ ರ್ಯಾಂಕ್ ಬಂದ್ರೆ ಅಥವಾ ಇನ್ನೇನೋ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಒಂದು ಹೂವಿನ ಹಾರ ಹಾಕಿ ಸನ್ಮಾನ ಮಾಡ್ತೇವೆ, ಒಂದು ಶಾಲು ಹೊಚ್ಚಿ ಸನ್ಮಾನ ಮಾಡ್ತೇವಲ್ಲ. ಆ ತರಹ ಯಮಧರ್ಮರಾಜನಿಗೆ ಇವನ ಬುದ್ಧಿಶಕ್ತಿಯನ್ನ ನೋಡಿ, ಇವನು ತಿಳಿದುಕೊಳ್ಳುವ ಅವನ ವಿಶಿಷ್ಟವಾದ ವ್ಯಕ್ತಿತ್ವವನ್ನ ನೋಡಿ, ಅವನ ಬ್ರಹ್ಮಚರ್ಯವನ್ನ ನೋಡಿ, ಅವನ ಇಲ್ಲಿ ಇದ್ದ ಪರಮಾತ್ಮನ ವಿಷಯವನ್ನ ತಿಳಿಯುವ ಇಚ್ಛೆಯನ್ನ ನೋಡಿ ಒಂದು ಬಂಗಾರದ ಹಾರವನ್ನ ಹಾಕಿದ ಅಂತ ಹೇಳಿ, ಶೃಂಕಾಂಚೇವಾ ಅನೇಕ ರೂಪಾಂ ಗ್ರಹಣ ಅಂತ ಹೇಳಿ ಬಹಳ ಸಂತುಷ್ಟನಾಗಿ ಯಮಧರ್ಮರಾಜ ಅವನ ಕೊಳ್ಳಿಗೆ ಹಾರವನ್ನ ಹಾಕ್ತಾನೆ ಅಂತ ಹೇಳಿ. ಇಷ್ಟು ನಚಿಕೇತನಿಗೆ ಎಷ್ಟು ಸಂತೋಷ ಆಗಿರಬಾರ್ದು. ನಮ್ಗೆ ಯಾರೋ ಸ್ವಲ್ಪ ನಮಗಿಂತ ದೊಡ್ಡವರಿದ್ದವ್ರು ಒಂದು ಮಂತ್ರಾಕ್ಷತೆ ಕೊಟ್ಟರು, ಹೇಗಿದ್ದೀರಿ ಅಂತ ಕೇಳಿದ್ರೆ ಸಂತೋಷ. ಸ್ವಾಮಿಗಳಂತವ್ರು ಏನಪ್ಪಾ ಹೇಗಿದ್ದಿ ಅಂತ ಕೇಳಿದ್ರೆ ಸಂತೋಷ ಆಗುತ್ತೆ ನಮಗೆ. ಎಷ್ಟು ಆನಂದ ಅಂದ್ರೆ 1-2 ತಿಂಗಳವರೆಗೆ ಅದೇ ಸ್ಮರಣೆ ಇರುತ್ತೆ. ಗೊತ್ತಾ, ಸ್ವಾಮಿಗಳವ್ರಂತವ್ರು ಕೇಳಿದ್ರು ಹೇಗಿದ್ದಿ ಅಂತ ಕೇಳಿದ್ರು, ಅವ್ರಿಗೆ ಕೆಲವು ಸಲ ನಮ್ಮ ಮುಖ ಯಾರು ಅಂತ ಗೊತ್ತಿರೋದಿಲ್ಲ, ಕೆಲವು ಸಲ ಹೌದಾ, ಎದುರುಗಡೆ ನೋಡಿದ್ರೆ ಚೆನ್ನಾಗಿದೆ ಅಂತ ಇಷ್ಟೇ ಕೇಳಿರ್ತಾರೆ. ಕೆಲವು ಸಲ ನಾವ್ ಯಾರು ಅಂತ ಗೊತ್ತಿರೋದಿಲ್ಲ, ಕೇಳಿರ್ತಾರೆ. ಆ ಕೇಳಿದ್ದು ಮಾತ್ರಕ್ಕೆ ನಮ್ಗೆ ಎಷ್ಟು ಆನಂದ ಆಗತ್ತೆ. ಅಲ್ಲಿ ನಚಿಕೇತನಿಗೆ ಸ್ವತಃ ಯಮಧರ್ಮರಾಜ ನೀನು ಒಳ್ಳೆಯ ಪ್ರಶ್ನೆ ಕೇಳಿದ್ದೆ ಅಂತ ಅವನ ಸನ್ಮಾನ ಮಾಡ್ತಾ ಇದ್ದಾನೆ ಬಂಗಾರದ ಹಾರ ಹಾಕಿ ಅಂತಂದ ಮೇಲೆ ಅವನಿಗೆ ಎಷ್ಟು ಸಂತೋಷ ಆಗಿರಬಾರದು, ಯಮಧರ್ಮರಾಜನಿಗೆ ಎಷ್ಟು ಸಂತೋಷ ಆಗಿರಬಾರದು. ಹೌದಾ, ಹೀಗೆ ಬಹಳ ಸಂತೋಷದಿಂದ ಯಮಧರ್ಮರಾಜ ಮುಂದೆ ಆ ನಚಿಕೇತಾಗ್ನಿಯ ಬಗ್ಗೆ ವಿಶೇಷವಾದ ವಿವರಣೆಯನ್ನ ಕೊಡ್ತಾನೆ. ಸುಮ್ನೆ ಈ ಅಗ್ನಿಯನ್ನ ಯಾರು ಉಪಾಸನೆ ಮಾಡುವ ಹಾಗಿಲ್ಲ. ಈ ಅಗ್ನಿಯನ್ನ ಉಪಾಸನೆ ಮಾಡಬೇಕು ಅಂತಂದ್ರೆ ಏನೇನಿರಬೇಕು ಅನ್ನೋದನ್ನ ಹೇಳ್ತಾರೆ ಅಂತೆ. ಈ ನಚಿಕೇತ ಅಗ್ನಿ ಇದು ಮೋಕ್ಷ ಕೊಡೋದು.
ಈ ಮೋಕ್ಷ ಕೊಡುವ ಅಗ್ನಿಯನ್ನ ಉಪಾಸನೆ ಮಾಡಬೇಕು ಅಂದ್ರೆ ಹೇಗೆ ಉಪಾಸನೆ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ ಅಂತೆ. ತ್ರಿನಾಚಿಕೇತಃ ತ್ರಿಭಿರೇತ್ಯ ಸಂಧಿಂ ತ್ರಿಕರ್ಮ ಕೃತ್ತರತಿ ಜನ್ಮ ಮೃತ್ಯು ಬ್ರಹ್ಮಜಗ್ನಂ ದೇವಮೀಡ್ಯಂ ವಿದಿತ್ವಾ ನಿಚಾಯೇ ಮಾಂ ಶಾಂತಿ ಮತ್ಯಂತ ಮೇತಿ. ಹೌದಾ, ಇದು ಜನ್ಮ ಮೃತ್ಯು ಅಗಳೆ ಕೇಳಿದ ಹಾಗೆ ಜನ್ಮ ಮರಣಗಳನ್ನ, ಜರಾ ಮರಣಗಳನ್ನ ನಾಶ ಮಾಡುವಂತಹದ್ದು. ಇದು ತ್ರಿನಾಚಿಕೇತಃ. ಈ ಅಗ್ನಿಯನ್ನ ಒಟ್ಟಾರೆ 3 ವಿಧವಾಗಿ ಉಪಾಸನೆ ಮಾಡಬೇಕು. 3 ವಿಧವಾಗಿ ನಾವು ಈ ಅಗ್ನಿಯನ್ನು ಉಪಾಸನೆ ಮಾಡಬೇಕು. ಹೇಗೆ 3 ವಿಧವಾಗಿ ಉಪಾಸನೆ ಮಾಡಬೇಕು ಹೇಳ್ತಾರೆ. ಮೊಟ್ಟ ಮೊದಲನೆಯದಾಗಿ ಇದು 360 ಸಂಖ್ಯಾಕವಾದದ್ದು, ಇಟ್ಟಿಗೆ ರೂಪದಲ್ಲಿರುತ್ತೆ. ಆ ಇಟ್ಟಿಗೆ ರೂಪದಲ್ಲಿ ಹೋಮದ ಕುಂಡವನ್ನ ಮಾಡಿ ಅದರಲ್ಲಿ ಅಗ್ನಿಯನ್ನ ಸ್ಥಾಪಿಸಿ ಆ ಅಗ್ನಿಯಲ್ಲಿ ತುಪ್ಪದ ಆಹುತಿಯನ್ನ ಕೊಟ್ಟು ದೇವರ ಉಪಾಸನೆ ಮಾಡೋದು. ಇದು ಒಂದು ನಚಿಕೇತಾಗ್ನಿಗೆ. ಹೌದಾ. ಎರಡನೆಯದು 360 ಯಾವುದರ ದ್ಯೋತಕ ಅಂತ ಕೇಳಿದ್ವಿ ಆಗಲೇ? ಕಾಲದ ದ್ಯೋತಕ. ಹೌದಾ, 360 ಅಂದ್ರೆ 1 ವರ್ಷ ಅಂತ ಅರ್ಥ. ಈಗ ಇಂದ್ರನನ್ನ ಶತಕೃತು ಅಂತ ಕರೀತಾರೆ. ಅವನು ಹೇಗೆ ಮಾಡಿದ? ಕಂಟಿನ್ಯೂ ಆಗಿ 100 ಹೋಮ ಮಾಡಿಬಿಡೋದಲ್ಲ, 360 ದಿವಸಕ್ಕೆ ಒಂದು ಹೋಮ. ಈ ತರಹ ನಮ್ದು 100 ವರ್ಷ ಆಯಸ್ಸಲ್ಲ, ವರ್ಷಕ್ಕೆ ಒಂದೊಂದೇ ಹೋಮಗಳು. 100 ವರ್ಷಕ್ಕೆ ಶತಕ್ರತು 100 ಹೋಮಗಳಾಯ್ತು ಅನ್ನೋ ಲೆಕ್ಕ ಅಲ್ಲಿ. ಸುಮ್ನೆ ಎಷ್ಟು ಬೇಕಷ್ಟು ನಡಿ ಇವತ್ತೊಂದು ಹೋಮ ಮಾಡು, ನಾಳೆ ಆಚಾರ ಖಾಲಿ ಇದಾರೆ ಕೇಳು, ಹೋಮ ಮಾಡು. ಯಾಕೆ? ಕಬ್ಬಣದ್ಕೊಂಡು ತರ್ತಾರೆ, ಇಡ್ತಾರೆ, ಮಾಡ್ತಾರೆ. ಎಲ್ಲರಿಗೂ ಸುಲಭ ಅದು. ಊಟಕ್ಕೆ ಜಾಗ ಬೇಕಾಚಾರ್ಯ ತೆಗೆದು ಬಿಡ್ಬೇಕು ಹೋಮ ಆದ ತಕ್ಷಣ. ಅಗ್ನಿ ಶಾಂತ ಹಾಕಬೇಕು, ಅದರ ಅಗ್ಗಾರ ಹಚ್ಕೋಬೇಕು, ಅದು ಯಾವ್ದು ಇಲ್ವೇ ಇಲ್ಲ ಅಂತ ಅದಕ್ಕೆ ಹೇಳ್ತಾರೆ. ಹಾಗಲ್ಲ, ಅದಕ್ಕೆ ವರ್ಷಕ್ಕೆ ಒಂದೊಂದು ಹೋಮಗಳಾದರೂ ವಿಶಿಷ್ಟ ನಡಿಲೇಬೇಕು. ಅದರಲ್ಲಿ ಈ ಹೋಮ ಹಾಗೆ. ಅದಕ್ಕೆ ಕಾಲ ಅಂತ ಹೇಳಿ. ಹೌದಾ, 365 ಇದು ಕಾಲದ್ಯೋತಕವಾದದ್ದಾದ್ದರಿಂದ ಅಂತ ಹೇಳಿ. ಅದಕ್ಕೆ ಕಾಲಾಭಿಮಾನಿಯಾದ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ 360 ವಿಶಿಷ್ಟವಾದ ದಿನಗಳು, ಆ ದಿನಗಳಲ್ಲಿ ಹಗಲು ರಾತ್ರಿಗಳ ಕಲ್ಪನೆಯನ್ನ ಮಾಡ್ತಾ ಬೃಹತಿ ಸಹಸ್ರ ಪ್ರತಿಪಾದ್ಯ ಕೇಳಿದ್ದೇವಲ್ಲ. ಬೃಹತಿ ಸಹಸ್ರದಲ್ಲಿ 1000 ಮಂತ್ರಗಳಿದೆ. ಹೌದಾ. ಆಮೇಲೆ ಈ 360 ಇಟ್ಟಿಗೆಗಳಲ್ಲಿ ಭಗವದ್ ರೂಪಗಳೆಷ್ಟು? 1080. ಈ 1080 ವಿಷ್ಣು ಸಹಸ್ರನಾಮದಲ್ಲಿದೆ. ನಮಗೆ 1000 ಅನ್ನೋದು ಲೆಕ್ಕ ಒಂದೇ ಗೊತ್ತು. 1000 ಲೆಕ್ಕಗಳ ಜೊತೆಗೆ ಕೆಲವೊಂದು ಶಬ್ದಗಳನ್ನ ಹೇಳುವಾಗ ಜೋಡಿಸಿ ಹೇಳ್ತಾರೆ. ಅವುಗಳನ್ನ ಬಿಡಿಸಿದಾಗ ಟೋಟಲ್ ಆಗಿ ವಿಷ್ಣು ಸಹಸ್ರನಾಮದಲ್ಲಿ ದೇವರ ನಾಮಗಳೆಷ್ಟು ಸಿಗತ್ತೆ? 1080 ನಾಮಗಳು ಸಿಗತ್ತೆ ಅಂತೆ. ಹೀಗೆ ಆ 1080 ನಾಮಗಳ ಚಿಂತನೆಯನ್ನ ಮಾಡ್ತಾ ಇದು ನಮ್ಮ ಹಗಲು ರಾತ್ರಿಗಳಿಗೆ ವಿಶಿಷ್ಟ. ಯಾಕೆ ಹಗಲು ರಾತ್ರಿಗಳಿಗೆ ಆಯ್ತು? ಇದು ಬೃಹತಿ ಸಹಸ್ರ ಮಂತ್ರ ಪ್ರತಿಪಾದ್ಯವಾದದ್ದು. 1000 ಮಂತ್ರಗಳಲ್ಲಿದೆ. ಆ 1000 ಮಂತ್ರಕ್ಕೆ ದೇವರ ಒಂದೊಂದು ವಿಶಿಷ್ಟವಾದ ನಾಮಗಳಿದೆ. ಈ ಬೃಹತಿ ಸಹಸ್ರ 36 ಅಕ್ಷರಗಳಿಂದ ಮಾಡಲ್ಪಟ್ಟಂತಹದ್ದು. ಹೌದಾ, 36 ಅಕ್ಷರಗಳಿಂದ ಮಾಡಲ್ಪಟ್ಟಂತಹದ್ದರಿಂದ ಇದು 36 ಮತ್ತು 36. ಹೌದಾ, ಹೀಗೆ 72 ನಾಡಿಗಳಿಗೆ ಸಂಬಂಧಪಟ್ಟಿರುವಂತಹದ್ದು. ಈ ನಾಡಿಗಳು ಎಲ್ಲಿದೆ? ನಮ್ಮ ದೇಹದಲ್ಲಿದೆ. 72 ಬಲಗಡೆ 36, ಎಡಗಡೆ 36,000, 72,000 ನಾಡಿಗಳು ನಮ್ಮ ದೇಹದಲ್ಲಿದೆ. ಆದ್ದರಿಂದ ನಮ್ಮ ದೇಹಕ್ಕೂ ಸಂಬಂಧಪಟ್ಟದ್ದು. ಅದಕ್ಕೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಹೇಳಿ, ವಿಷ್ಣು ಸಹಸ್ರನಾಮ ಹೇಳುವುದರಿಂದ ಏನಾಗುತ್ತೆ? ನಮ್ಮ ದೇಹ ಆ ಸಹಸ್ರನಾಮಗಳೆಲ್ಲಿದೆ? ನಮ್ಮ ದೇಹದಲ್ಲಿದೆ. ಅದು ಎಷ್ಟರಲ್ಲಿ ಅಡಕವಾಗಿದೆ? 360 ಅಂದ್ರೆ 36 ಎಡಕ್ಕೆ, 36 ಬಲಕ್ಕೆ. ಹೀಗೆ ಆ ನಮ್ಮ ಎಲ್ಲ ನಾಡಿಗಳ ಒಳಗಡೆ ಪರಮಾತ್ಮನ ವಿಶಿಷ್ಟವಾದ ಆ ಸಹಸ್ರನಾಮದ ರೂಪಗಳು ಅಡಕವಾದದ್ದರಿಂದ ಅದನ್ನ ಉಚ್ಚಾರಣೆ ಮಾಡುವುದರಿಂದ ಏನಾಗುತ್ತೆ? ದೇಹ ಒಳ್ಳೆಯ ರೀತಿಯಲ್ಲಿ ಶ್ವಾಸ ಉಚ್ಛ್ವಾಸವನ್ನು ಮಾಡ್ಕೊಂಡು ಆರಾಮಾಗಿರುತ್ತೆ. ವಿಷ್ಣು ಸಹಸ್ರನಾಮ ಹೇಳಿದ್ರು. ಅದನ್ನ ಇಲ್ಲಿ ಹೇಳಿದ್ರು. ತ್ರಿನಾಚಿಕೇತ ಅನ್ನೋದು ಮೊದಲನೇದು ಅಗ್ನಿಯಲ್ಲಿ, ಎರಡನೇದು ಕಾಲ ನಿಯಾಮಕನಾದವನು ಪರಮಾತ್ಮ ಅನ್ನೋ ದೃಷ್ಟಿಯಲ್ಲಿ ಹೋಮ ಮಾಡಿ. ಹೌದಾ, ಬೆಳಗ್ಗೆ ಇದು ಹಗಲು, ಇದು ಪರಮಾತ್ಮ, ರಾತ್ರಿ ಇದು ಪರಮಾತ್ಮ ಅಂತ ಹೇಳಿ ಪ್ರತಿನಿತ್ಯ 1 ವರ್ಷದ ಪ್ರತಿನಿತ್ಯವೂ ಕೂಡ ಇದು ಪರಮಾತ್ಮ ವಿಷಯಕವಾದದ್ದು ಅಂತ ಹೇಳಿ ಅನುಸಂಧಾನ ಮಾಡ್ತಾ ಜೀವನ ನಡೆಸೋದೇನಿದೆಯಲ್ಲ, ಇದು ಎರಡನೇದ ನಚಿಕೇತಾಗ್ನಿ ಅಂತ ಹೇಳಿ. ಅಂದ್ರೆ ಮೋಕ್ಷ. ಆ ನಚಿಕೇತಾಗ್ನಿ ಉಪಾಸನೆ ಮಾಡ್ರಿ, ಮೋಕ್ಷ ಸಿಗತ್ತೆ ಅಂತ ಹೇಳಿದ್ರಲ್ಲ, ಅದು ಸುಮ್ನೆ ಸಿಗೋದಿಲ್ಲ. ಹೀಗ್ ಮಾಡಿದ್ರೆ ತ್ರಿನಾಚಿಕೇತ ಆಗ್ಬೇಕಲ್ಲಿ. ಮೊದಲೇದು ಅಗ್ನಿಯಲ್ಲಿ, ಇದು ಸುಲಭ, ಇದಾಗಿ ಬಿಡುತ್ತೆ. ಆಚಾರ್ಯ ಬರ್ತಾರೆ, ಮಂತ್ರ ಹೇಳ್ತಾರೆ, ಹೋಮ ಆಗಿಬಿಡುತ್ತೆ, ಸುಲಭ ಆಗತ್ತಿದು. ಆದ್ರೆ ಹಗಲು ರಾತ್ರಿಗಳಿಗೂ ಪರಮಾತ್ಮನೇ ಅಭಿಮಾನಿಯಾದವನು. ಅದು ನಮ್ಮ ದೇಹದ ಒಳಗಡೆ ಇದೆ. ನಮ್ಮ ದೇಹ ಬೇಡ, ಬರೀ ಹಗಲು ರಾತ್ರಿಗಳನ್ನು ಇಟ್ಕೊಂಡು ಮಾಸಾಭಿಮಾನಿ, ಕಾಲಾಭಿಮಾನಿ, ಋತು ಅಭಿಮಾನಿ, ಅಯನಾಭಿಮಾನಿ ಅಂತ ಹೇಳಿ ಹೀಗೆ ಕಾಲಚಕ್ರಕ್ಕೆ ಸಂಬಂಧಪಟ್ಟ ಪರಮಾತ್ಮನ ವಿಷಯವನ್ನ ಚಿಂತನೆ ಮಾಡ್ತಾ 1 ವರ್ಷಕ್ಕೆ 360 ಅಂತ ಅನುಸಂಧಾನ ಮಾಡ್ತಾ ಹೋಗೋದು ಎರಡನೇದು. ಮೂರನೇದು ಯಾವುದು? ಮೂರನೇ ಆಜ್ಞೆಯಲ್ಲಿ ಎಲ್ಲಿ ಚಿಂತನೆ ಮಾಡಬೇಕು? ಅದು ದೇಹದ ಒಳಗಡೆ ಅಂತ ಹೇಳಿ. ಹೃದಯ ಗುಹೆಯಲ್ಲಿ ಪರಮಾತ್ಮನಿದ್ದಾನೆ ಅಗ್ನಿ ರೂಪದಲ್ಲಿ. ನಮ್ಮ ಈ ಬಿಸಿ ಇರುತ್ತೋ ಇಲ್ಲೋ, ಯಾವಾಗಲೂ ಬಿಸಿ ಇರುತ್ತೆ. ತಣ್ಣಗಾಯ್ತಂದ್ರೆ ಏನರ್ಥ?
ಹೋದ ಅಂತ ಅರ್ಥ, ತಣ್ಣಗಾಯ್ತು ಅಂತಂದ್ರೆ. ಹೌದಾ? ಮೈ ಬಿಸಿ ಇತ್ತು ಅಂದ್ರೆ ಇದ್ದಾನೆ, ದೇಹ ತಣ್ಣಗಾಯ್ತು ಅಂದ್ರೆ ಹೋದ ಅಂತ ಅರ್ಥ. ಆದ್ದರಿಂದ ನಮ್ಮ ದೇಹದಲ್ಲಿಯೂ ಕೂಡ ಪರಮಾತ್ಮ ಅಗ್ನಿ ರೂಪದಲ್ಲಿರ್ತಾನೆ. ಅದು ನಾಡಿಯ ರೂಪದಲ್ಲಿ 36 ನಾಡಿಯ ರೂಪದಲ್ಲಿರ್ತಾನೆ. ಆದ್ದರಿಂದ ನಮ್ಮ ದೇಹದ ಒಳಗಡೆ ಹೃದಯ ಗುಹೆಯಲ್ಲಿ ಪರಮಾತ್ಮ ಇದ್ದಾನೆ. ಅವನನ್ನೂ ಉಪಾಸನೆ ಮಾಡ್ತಾ ಅವನನ್ನೂ ಉಪಾಸನೆ ಮಾಡ್ತಾ ವಿಶಿಷ್ಟವಾದ ರೀತಿಯಲ್ಲಿ, ಹೌದಾ, ಅದು ಹೇಳ್ತಾರಲ್ಲ, ಅಸ್ಥಿ ಮಜ್ಜ ಇತ್ಯಾದಿಗಳೆಲ್ಲವೂ ನಮ್ಮ ದೇಹದಲ್ಲಿದೆ. ನಮಗೆ ಅಸ್ಥಿ ದೇಹದಲ್ಲಿ ನಮ್ಮ ಶಾಸ್ತ್ರದ ಪ್ರಕಾರ 300 ಅಸ್ಥಿಗಳು. ಈಗ ಸೈಂಟಿಸ್ಟ್ಗಳೆಲ್ಲ ಬೇರೆ ಬೇರೆ ಹೇಳ್ತಾರೆ, ನಮಗದು ಬೇಡ. ಹೌದಾ? ನಮ್ಮ ಶಾಸ್ತ್ರದ ಪ್ರಕಾರ ದೇಹದಲ್ಲಿ 300 ಅಸ್ಥಿಗಳಿದೆ. ಮತ್ತೆ 60 ಆಗಬೇಕಲ್ಲ. ಆ ಅಸ್ಥಿಗತವಾದಂತಹ ಮಜ್ಜೆ ಇದೆಯಲ್ಲ, ಇದೊಂದು 60 ಸಂಖ್ಯಾಕವಾಗಿದೆ ಅಂತ ಹೇಳಿ. ಅಂದ್ರೆ ಆ ಜಾಯಿಂಟ್ಗಳಲ್ಲಿ ಇರುವಂತಹ ರಸ ಮಜ್ಜ ಅಂದ್ರೆ, ಹೌದಾ, ಅದು 60 ಸಂಖ್ಯಾಕವಾಗಿದೆ ಅಂತ ಹೇಳಿ. ಹೀಗೆ ಅದನ್ನ ಎರಡನ್ನ ಸೇರಿಸಿ 360 ಮಾಡ್ತಾರಲ್ಲ. ಈಗ ಆ 360 ಅಂದ್ರೆ ಅಸ್ಥಿಗತವಾದ ಮಜ್ಜಾಗತವಾದಂತಹ ದೇಹ, ಈ ದೇಹ ನಡೆಯುವುದು ಅದು ಮೋಕ್ಷಪ್ರದನಾದಂತಹ ಅಗ್ನಿನಾಮಕ ವೈಶ್ವಾನರ ನಾಮಕನಾದಂತಹ ಅಗ್ನಿಯಿಂದ ಅಂತ ಹೇಳಿ ಅನುಸಂಧಾನವನ್ನು ಪ್ರತಿನಿತ್ಯ ಮಾಡ್ತಾ ಇರ್ಬೇಕು. ಹೀಗೆ ದೇಹಸ್ಥ, ಕಾಲಸ್ಥ, ಅಗ್ನಿಸ್ಥ. ಹೌದಾ? ದೇಹಸ್ಥ, ಕಾಲಸ್ಥ, ಅಗ್ನಿಸ್ಥ ಅಂತ ಹೇಳಿ 3 ವಿಧವಾಗಿ ಏಕಕಾಲಕ್ಕೆ ಮಾಡ್ಬೇಕು. ಇದು ಸ್ವಾರಸ್ಯಕರವಾದದ್ದನ್ನು. ಅಂದ್ರೆ ಮೋಕ್ಷ ಸಿಗೋದಂದ್ರೆ ಸುಮ್ಮಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾನೆ ಯಮಧರ್ಮರಾಜ. ತ್ರಿನಾಚಿಕೇತ ಆಗಬೇಕು, ಏಕಕಾಲಕ್ಕೆ ಆಗ್ಬೇಕದು. ಇಲ್ಲಿ ನಾನು ಅಗ್ನಿಯಲ್ಲಿ ಆಹುತಿಯನ್ನ ಕೊಡುವಾಗ 360 ಇಟ್ಟಿಗೆಯ ಕುಂಡ ಇದೆ, ಅಲ್ಲಿ ಅಗ್ನಿ ಉರಿಯುತ್ತಾ ಇದೆ, ಆ ಪರಮಾತ್ಮನಿಗೆ ಆಹುತಿ ಕೊಡ್ತಾ ಇದ್ದೇನೆ, ಒಂದು ಅನುಸಂಧಾನ ನಡೀತಾ ಇರಬೇಕು. ಅದರ ಜೊತೆಗೆ ಈ ಪ್ರಸಂಗದಲ್ಲಿ, ಈ ಸ್ಥಾನದಲ್ಲಿ, ಈ ಕಾಲಮಾನದಲ್ಲಿ ಕುಳಿತು ನಾನು ಅಗ್ನಿಗೆ ಆಹುತಿಯನ್ನ ಕೊಡ್ತಾ ಇದ್ದಾನೆ, ಈ ಕಾಲಾಭಿಮಾನಿಯಾದವನು ಪರಮಾತ್ಮ ಅನ್ನುವ ಅನುಸಂಧಾನ ಇರಬೇಕು. ಈ ದೇಹವು ಅವನದೇ, ಅವನೇ ಈ ದೇಹದಲ್ಲಿದ್ದು 36,000 ಎಡ ಬಲಭಾಗಗಳಲ್ಲಿ ಇದ್ದು ನರನಾಡಿಗಳ ಮುಖಾಂತರ ನಮ್ಮೆಲ್ಲ ಈ ದೇಹವನ್ನು ನಡೆಸ್ತಾನೆ ಅನ್ನುವ ಅನುಸಂಧಾನಾತ್ಮಕವಾಗಿ ಏಕಕಾಲಕ್ಕೆ ಮನಸ್ಸೂ ಅಲ್ಲೇ ಇರಬೇಕು, ಬಾಯಿಂದ ಮಂತ್ರೋಚ್ಚಾರಣೆಗಳು ನಡೀತಾ ಇರಬೇಕು, ಅಗ್ನಿಯನ್ನ ನೋಡ್ತಾ ಇರಬೇಕು ಕಣ್ಣಿನಿಂದ, ಈ ಕಾಲದಲ್ಲಿದ್ದೇವೆ ಅನ್ನುವ ಚಿಂತನೆ ಇರಬೇಕು. ಇಷ್ಟೆಲ್ಲ ಸೇರಿ ನಡೆದಾಗ ಅದು ತ್ರಿನಾಚಿಕೇತ ಅಂತಾಗತ್ತೆ ಅಂತೆ. ಈ ತರಹ ತ್ರಿನಾಚಿಕೇತ ಅಂತಂದಾಗ ಮೋಕ್ಷ ಓಕೆ. ನಮಗೆ ಏನಾಗತ್ತೆ, ಒಂದು ಯಾಗ ಅಂದಾಗ ಅದರಲ್ಲಿ 10 ಜನರು ಕರೆದು ಬಿಟ್ಟಿರ್ತೇವೆ. ಬೇರೆ ಒಂದು ಹೋಮಕ್ಕೆ 10 ಜನ ಕರೆದಾಗ ಅವ್ರು ಬಂದ್ರ ಇವ್ರು ಬಂದ, ಇಲ್ಲಿ ಆಚಾರ್ಯ ಹೇಳ್ತಾರೆ ಸ್ವಾಹ ಅಂದ ಕರೆಕ್ಟ್ ತುಪ್ಪ ಹಾಕ್ರಿ ಅಂತ. ಹೌದಾ? ಹೀಗಾಗ್ತದೆ, ಗೇಟ್ ಸೌಂಡ್ ಆಯ್ತಾ, ಇದು ತುಪ್ಪ ಎಲ್ಲಿ ಬಿತ್ತು ಗೊತ್ತಾಗೋದಿಲ್ಲ. ಹಾಗಾಗತ್ತೆ. ಇಲ್ಲ ಅಂದ್ರೆ ಹೋಮ ಹವನಗಳಲ್ಲಿ ಮಾಡೋದು ಕಡಿಮೆ. ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಜನರನ್ನು ಕರಿಲೇಬೇಡ್ರಿ ಕಾರ್ಯಕ್ರಮಗಳಿಗೆ, ಅವಶ್ಯಕತೆ ಇಲ್ಲ. ಒಂದಿಬ್ರು ಬ್ರಾಹ್ಮಣರು, ಒಂದಿಬ್ರು ಹಿರಿಯರನ್ನು ಕರೀರಿ. ಯಾರು ಬಂದ್ರೆ ಕಿರಿಕಿರಿ, ತಲೆಗೆ ಟೆನ್ಷನ್ ಇರಲ್ಲ ಅಂತವ್ರನ್ನಷ್ಟು ಕರೆದು ಹೋಮ ಹವನ ಎಲ್ಲ ಶುಭ ಕಾರ್ಯಗಳನ್ನು ಮಾಡ್ಬೇಕು. ಏನಾಗತ್ತೆ, ಪುಣ್ಯ ಬರುತ್ತೆ, ಕಾರ್ಯಕ್ರಮ ಸರಿಯಾಗಿ ಆಗತ್ತೆ ಅಂತ ಹೇಳಿ. ಅದಕ್ಕೆ ಕಷ್ಟ ಅದು. ಹೌದಾ? ಆಮೇಲೆ ಅವ್ರು ಬೈಲಿ ಶುರು ಮಾಡ್ತಾರೆ, ಏನಪ್ಪಾ ಮಾಡಿದೆ ಅಂತ. ಅದೆಲ್ಲ ಲೌಕಿಕ, ಅದು ಅವ್ರಿಗೂ ಅರ್ಥ ಆಗ್ಬೇಕು, ನಮಗೂ ಅರ್ಥ ಆಗ್ಬೇಕು, ಆಗ ಸರಿ ಹೋಗುತ್ತೆ ಅಂತ. ಈ ತರಹ ತ್ರಿನಾಚಿಕೇತ, ಆ ತರಹ ಅನುಸಂಧಾನಾತ್ಮಕವಾಗಿ ಯಜ್ಞ ನಡೆದಾಗ ಅದರ ಫಲ ಬಹಳ ಬೇಗ ಬರುತ್ತೆ. ಈಗ ಎಷ್ಟೋ ಸಲ ನಾವು ನವಗ್ರಹ ಹೋಮ ಮಾಡಿಸ್ತೇವೆ, ಇನ್ನೊಂದೇನೋ ಮಾಡ್ತೇವೆ, ಆಚಾರ್ಯ ಇನ್ನೂ ಕಷ್ಟ ಪರಿಹಾರ ಆಗಿಲ್ಲ, ಆಗೋದಿಲ್ಲ. ಯಾಕೆ? ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅದು. ಅದಕ್ಕೆ ಬಹಳ ಕಷ್ಟ. ಅದಕ್ಕೆ ಕಲಿಯುಗದಲ್ಲಿ ಸ್ತೋತ್ರಾದಿಗಳನ್ನ ಪಾರಾಯಣ ಮಾಡಿ, ಮಂತ್ರಾದಿಗಳನ್ನ ಜಪ ಮಾಡಿ, ಅದರಿಂದ ಬಹಳ ಬೇಗ ಫಲ ಬರುತ್ತೆ ಅಂತ. ಕೆಲವು ಜ್ಯೋತಿಷಿಗಳಿದ್ದಾರೆ, ನಾನು ನೋಡಿದ್ದು ಬಹಳ ಕಡಿಮೆ. ಅವ್ರು ಹೋಮದ ಬಗ್ಗೆ ಹೇಳೋದಿಲ್ಲ, ಜಪ ಮಾಡ್ರಿ, ಪಾರಾಯಣ ಮಾಡಿ, ಜಪ ಮಾಡಿ, ಪಾರಾಯಣ ಮಾಡಿ, ವಿಶ್ವಸಹಸ್ರನಾಮ ಮಾಡಿ, ಅಥವಾ ಇನ್ಯಾವುದೋ ಸ್ತೋತ್ರಗಳನ್ನ ಮಾಡಿ, ಅದರಿಂದ ನಿಮಗೆ ಲಾಭ ಆಗತ್ತೆ ಅಂತ ಹೇಳೋ ಜ್ಯೋತಿಷರು ಒಂದು 2-3 ಇದ್ದಾರೆ. ಜಾಸ್ತಿ ಇಲ್ಲ ಅವ್ರು, ಯಾಕಂದ್ರೆ ಎಲ್ಲರಿಗೂ ಲಾಭ ಬೇಕಲ್ಲ. ಅದೇ ತರ ಇದ್ದಾರೆ, ಆದ್ದರಿಂದ ಅದು ಕಷ್ಟ. ಈ ತರಹ ತ್ರಿನಾಚಿಕೇತ ನಡಿಬೇಕು ಅಂತ ಹೇಳಿ. ಮುಂದೆ ಹೇಗಿರ್ಬೇಕದು? ಆ ಯಜ್ಞ ನಡೆಯುವಾಗ ತ್ರಿನಾಚಿಕೇತ ಇರಬೇಕು, ದೇಹಸ್ಥ, ಕಾಲಸ್ಥ, ಅಗ್ನಿಸ್ಥ. ಅದು ಹೇಗಿರ್ಬೇಕು? ತ್ರಿಭಿರೇತ್ಯ ಸಂಧಿಂ. ಮುಂದೆ 3 ವಿಷಯಗಳ ಸಂಧಾನಾತ್ಮಕವಾಗಿರಬೇಕು ಅಂತೆ. ಅಂದ್ರೆ 3 ವಿಷಯಗಳು ಸೇರಿದ ಒಂದೇ ಆಗಿರಬೇಕು. ಯಾವುದದು? ವೇದ ಅಂತ ಹೇಳಿ. ತ್ರಿ ಅಂದ್ರೆ ಯಾವುದು? ವೇದ. ನಮ್ಮಲ್ಲಿ 3 ಆದದ್ದು ಯಾವುದು? ವೇದ. ಯಾಕೆ ವೇದ ಅಂತ ಕರೀತಾರೆ? ತ್ರೈ ಅಂದ್ರೆ ವೇದ ಅಂತ ಅರ್ಥ. ಯಾಕೆ? ಒಂದು ಸೂಕ್ಷ್ಮವಾದ ಮಾತಿದೆ. ವೇದ 3 ಯಾಕೆ ಅಂತಂದ್ರೆ ಅದು ಇದ್ದದ್ದು ಹಾಗೆ, ಅದಕ್ಕೆ 3. ಋಗ್ವೇದ, ಯಜುರ್ವೇದ, ಸಾಮವೇದ ಸರಿನೇ ಸರಿ. ವೇದವ್ಯಾಸ ದೇವರು ಮಾಡಿದ್ದು 3. 4ನೇದು ಅಥರ್ವಣ ವೇದ, ಅದೇ ಸರಿ. ಬ್ರಹ್ಮದೇವರಿಂದ ಹುಟ್ಟಿದ ಅಥರ್ವ ಅನ್ನುವ ಮುನಿ ಕಂಡಂತಹ ವೇದ ಅದು. ಅದರಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದದಲ್ಲಿ ಇದ್ದದ್ದನ್ನೇ ಅವನು ಹಾಕಿ ತೆಗೆದ, ಆದ್ದರಿಂದ ಅದು ಅಥರ್ವಣ ವೇದ. ಹೀಗೆ ಒಟ್ಟಾರೆ 4 ಆಯ್ತು. ಆದ್ರೂ ಅದನ್ನು 3 ಅಂತ ಯಾಕೆ ಕರೀತಾರೆ? ನಾವೆಲ್ಲ ಕಡೆ ನೋಡಿ ತ್ರೈ ಅಂತ ಹೇಳಿ ವೇದ ಅಂತ ಯಾಕೆ, 3 ಅಂತ ಯಾಕೆ ವೇದವನ್ನು ಕರೀತಾರೆ ಅಂದ್ರೆ, ವೇದ ಇದ್ದದ್ದೇ 3 ವಿಧವಾದದ್ದು, ಅದಕ್ಕೆ 3 ಅಂತ ಕರೆದ್ರ. 3 ವಿಧವಾಗಿ ಹೇಗಿದೆ ವೇದ? ಒಂದು ಗದ್ಯ ರೂಪದಲ್ಲಿ, ಇನ್ನೊಂದು ಪದ್ಯ ರೂಪದಲ್ಲಿ, ಇನ್ನೊಂದು ಗಾನ ರೂಪದಲ್ಲಿ.
ಈಗ ಒಂದು ಮಾತನ್ನ ನಾವು ಗದ್ಯ ಆದ್ರೂ ಹೇಳಬಹುದು, ಪದ್ಯ ಆದ್ರೂ ಹೇಳಬಹುದು, ಅದಕ್ಕೆ ಸ್ವರ ರಾಗಾದಿಗಳನ್ನು ಸೇರಿಸಿ ಗಾನ ಆದ್ರೂ ಅದನ್ನು ಮಾಡಬಹುದು ಅಂತೆ. ಹೀಗೆ ಗದ್ಯ ಪದ್ಯ ಗಾನ ಈ ಮೂರನ್ನು ಬಿಟ್ಟು ಬಾಕಿ ಏನೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅದು ಮೂರು. ಹೌದಾ? ಗದ್ಯ ಈಗಿನ ವೇದವ್ಯಾಸ ದೇವರು ಈ ಕಲಿಯುಗಕ್ಕೆ ಕೊಟ್ಟಂತಹ ವೇದದಲ್ಲಿ ಗದ್ಯ ಪದ್ಯ ಮಿಶ್ರವಾಗಿದೆ. ಹೌದಾ? ಮೊದಲು ಹಾಗಿರಲ್ಲ. ಋಗ್ವೇದ ಪೂರ್ಣ ಗದ್ಯ, ಯಜುರ್ವೇದ ಪೂರ್ಣ ಪದ್ಯ, ಸಾಮವೇದ ಪೂರ್ಣ ಗಾನ ಅಂತ ಇತ್ತು. ಹೌದಾ? ಅದರಲ್ಲಿ ಈಗ ಸಾಮವೇದದಲ್ಲಿ 9 ಋಷಭ ಅಂತ ಹೇಳಿ ವಿಶೇಷವಾಗಿ 9 ಗದ್ಯಾತ್ಮಕವಾದ ವೇದ ಮಂತ್ರಗಳಿದೆ. ಅದು ಬಿಟ್ಟರೆ ಸಾಧಾರಣವಾಗಿ ಸಾಮವೇದ ಎಲ್ಲ ಗಾನ ರೂಪದಲ್ಲಿ ಅದನ್ನ ನಾವು ಹೇಳುವಾಗ ಹೇಳ್ತೀವಲ್ಲ, ಹಾ ಊ ಹಾ ಊ ಹಾ ಊ, ಅದು ಸಾಮವೇದ. ಇದೇ ತರ ಇಡೀ ಸಾಮವೇದ ಇದೆ. ಗಾಯತ್ರಿ ಮಂತ್ರ ಕೂಡ ಅದರಲ್ಲಿ ಅದೇ ರೀತಿಯಾಗಿ ಹೇಳುವ ಕ್ರಮ ಇದೆ ಅಂತ ಹೇಳಿ. ಈ ತರಹ ಅದು ಅಂದ್ರೆ ಗದ್ಯ ಪದ್ಯ ಗಾನ ಮೂರೇ ರೂಪದಲ್ಲಿದೆ. ಆದ್ದರಿಂದ ಅದನ್ನ ತ್ರೈ ಅಂತ ಕರೀತಾರೆ. ಇಲ್ಲಿ ನೋಡಿ, ನಾವು ಒಂದು ಮಾತನ್ನ ಮಾತಾಡಬೇಕು, ಇಲ್ಲ ಅದು ಪದ್ಯಾತ್ಮಕವಾಗಿ ಹೇಳ್ಬೇಕು, ಇಲ್ಲ ಹಾಡಾಡಬೇಕು. ಇದು ಬಿಟ್ರೆ ನಾಲ್ಕನೇದು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ? ಆ ಶಬ್ದಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗದ್ಯ ಆದ್ರೂ ಇರಬೇಕು, ಪದ್ಯ ಆದ್ರೂ ಇರಬೇಕು, ಗಾನ ಆದ್ರೂ ಇರಬೇಕು. ಇದು ಬಿಟ್ರೆ ಬೇರೆ ಏನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದು ತ್ರೈ ಅಂತ ಹೇಳಿ ಅನಿಸಿಕೊಳ್ಳುತ್ತೆ. ಇದು ಲೌಕಿಕವಾದಂತಹ ವಿಶಿಷ್ಟವಾದ ಅರ್ಥ ಅಂತ ಹೇಳಿ. ಹೀಗೆ ತ್ರೈ ಅಂದ್ರೆ ಮೂರು ಮೂಲ ವೇದಗಳು, ಮುಖ್ಯ ವೇದಗಳಾದ್ದರಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅದರಲ್ಲಿ ಸೇರಿಕೊಂಡು ಬಿಡುತ್ತೆ. ಆದ್ದರಿಂದ ತ್ರೈ ತ್ರಿಭಿರೇತ್ಯ ಸಂಧಿಂ, ಮೂರು ವೇದಗಳು. ಇವುಗಳ ಸಂಧಾನ ಏನ್ ಮಾಡುವ, ಸಂಧಿ ಮಾಡಬೇಕು ಅಂತ ಹೇಳಿದ್ರೆ ಏನು? ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ, ಸಾಮವೇದದಲ್ಲಿ ಈ ಮೂರು ವೇದಗಳಲ್ಲಿ ಹೇಳಿದ ಪರಮಾತ್ಮ ಒಬ್ಬನೇ ಅಂತ ಹೇಳಿ ಚಿಂತನೆ ಮಾಡಬೇಕು. ಎಷ್ಟು ಕಷ್ಟ ಇದೆ ಸ್ವರ್ಗಾಜ್ಞೆಯನ್ನು ಚಿಂತನೆ ಮಾಡೋದು. ಯಮಧರ್ಮರಾಜ ಹೇಳ್ತಾ ಹೋದ, ಬರೀ ತ್ರಿನಾಚಿಕೇತ ತ್ರಿಭಿರೇತ್ಯ ಸಂಧಿಂ ಅಂತ ಇಷ್ಟೇ ಹೇಳ್ದ. ಬರೀ ಮೇಲ್ನೋಟಕ್ಕೆ ಅದನ್ನು ಮಾಡಬೇಕಾದಾಗ ಹೇಗಿರಬೇಕು ಅನ್ನೋದೇ ಕಷ್ಟ ನಮಗೆ. ಹೌದಾ? ಹೃದಯಸ್ಥವಾದದ್ದು, ಕಾಲಸ್ಥವಾದದ್ದು, ಅಗ್ನಿಸ್ಥ, ಏಕಕಾಲಕ್ಕೆ ಇದು ಸಾಧ್ಯ ಇಲ್ಲ ನಮ್ಮ ಕೈಯಿಂದ. ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೋ ಓಡಿ ಹೋಗ್ತಾ ಇರುತ್ತೆ. ಸರಿಯಪ್ಪ, ಅದನ್ನ ಹೇಗೋ ಕಂಟ್ರೋಲ್ ಮಾಡಿ ನಿಲ್ಲಿಸಬೇಕು ಅಂದ್ರೆ ತ್ರಿಭಿರೇತ್ಯ ಸಂಧಿಂ, ಮೂರೂ ವೇದಗಳಿಂದ ಪ್ರತಿಪಾದ್ಯನಾದ ಪರಮಾತ್ಮ ಒಬ್ಬನೇ ಅನ್ನುವ ಅನುಸಂಧಾನ ಬೇರೆ ಇರಬೇಕು. ಹೌದಾ? ಹಾಡಿಗೆ ಅಭಿಮಾನಿಯಾದ, ಸಾಮವೇದಕ್ಕೆ ಅಭಿಮಾನಿಯಾದವನು ಪರಮಾತ್ಮ ಅವನೇ. ಹೌದಾ? ಯಜುರ್ವೇದಕ್ಕೆ ಅಭಿಮಾನಿಯಾದವನು, ಋಗ್ವೇದಕ್ಕೆ ಅಭಿಮಾನಿಯಾದವನು ಅವನೇ ಅನ್ನುವಂತಹ ವಿಶಿಷ್ಟವಾದ ಅನುಸಂಧಾನಾತ್ಮಕವಾಗಿರಬೇಕು ಅಂತ ಹೇಳಿ ಈ ತರಹ ಮಾಡ್ತಾ, ಇದರ ಜೊತೆಗೆ ಬರೀ ಇಷ್ಟೇ ನಿಲ್ಲಿಲ್ಲ. ಇದು ತ್ರಿನಾಚಿಕೇತ ಆಯ್ತಾ, ಮೂರು ವಿಧವಾಗಿ ಹೃದಯಸ್ಥ, ಅಗ್ನಿಸ್ಥ, ಕಾಲಸ್ಥ, ತ್ರಿಭಿರೇತ್ಯ ಋಗ್ವೇದ, ಯಜುರ್ವೇದ, ಸಾಮವೇದ, ಮೂರೂ ವೇದ ಪ್ರತಿಪಾದ್ಯನಾದವನು, ವಿಶಿಷ್ಟನಾದವನು ಪರಮಾತ್ಮ ಅನ್ನುವಂತಹ ಅನುಸಂಧಾನ ಇರಬೇಕು. ಅಂದ್ರೆ ಯಾಗ ನಡಿಬೇಕಾದಾಗ ಇರ್ಬೇಕು ಇದೆಲ್ಲ. ಸರಿ, ಮೊದಲು ಕೂತು ಎಲ್ಲಾ ವೇದಗಳ ಪ್ರತಿಪಾದ್ಯ ಪರಮಾತ್ಮ ಅನ್ನೋದನ್ನ ಅನುಸಂಧಾನ ಮಾಡ್ತೀನಿ, ಅಚಿಂತನೆ ಮಾಡ್ತೀನಿ, ಆಮೇಲೆ ಹೋಮ ಮಾಡ್ತೀನಿ ಅಂತಿಲ್ಲ. ಎಲ್ಲ ಏಕಕಾಲಕ್ಕೆ ನಡೀತಾ ಇರಬೇಕದು. ಅದರ ಜೊತೆಗೆ ಇನ್ನೇನ್ ನಡಿಬೇಕು? ತ್ರಿಕರ್ಮಕೃತ, ಮೂರು ಕಾರ್ಯಗಳು ನಡೀಬೇಕು ಅಂತ ಹೇಳಿ. ಬಹಳ ಕಷ್ಟ ಇದೆ, ಮೋಕ್ಷ ಪಡೆಯೋದು ಸುಲಭ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ವಿನಾಚಿಕೇತಃ ಇರಬೇಕು, ತ್ರಿಸಂಧಿ ಇರಬೇಕು. ಋಗ್ವೇದ, ಯಜುರ್ವೇದ, ಸಾಮವೇದ ಮೂರೂ ವೇದಗಳು ಕೂಡ ವಿಶಿಷ್ಟವಾದ ರೀತಿಯಲ್ಲಿ ಪರಮಾತ್ಮನನ್ನೇ ಹೇಳಿಕೊಡುತ್ತೆ ಅನ್ನುವ ಅನುಸಂಧಾನ ಇರಬೇಕು. ಯಾಕೆ ಇದು ಕಷ್ಟ ಆಗತ್ತೆ? ಯಾಕೆ? ಋಗ್ವೇದದಲ್ಲಿ ವಿಧಿಗಳನ್ನು ಹೇಳಿದ್ದಾರೆ, ಯಜುರ್ವೇದದಲ್ಲಿ ವಿಧಿ ಹೇಳಿದ್ದಾರೆ. ಈ ವಿಧಿಗಳೆಲ್ಲ ಹೇಗಾಗತ್ತೆ ಅಂದ್ರೆ ನಫಲಾಂಡುಂ ಭಕ್ಷಯೇತ, ಅಹರಹ ಸಂಧ್ಯಾ ಉಪಾಸೀತ, ಇದೆಲ್ಲ ವೇದದಲ್ಲಿ ಬಂದದ್ದು. ಹೌದು ಅಲ್ವೋ? ಇದು ವಿಧಿ ವಾಕ್ಯಗಳು ಅಂತ ಕರೀತಾರೆ. ಇದು ಹೇಗೆ ದೇವರನ್ನು ಹೇಳುತ್ತೆ? ಹೌದು, ದೇವರನ್ನು ಹೇಳಬೇಕು ಅಂದ್ರೆ ಈ ಅಗ್ನಿಮೇಳೆ ಪುರೋಹಿತಮನು ದೇವರನ್ನು ಹೇಳುತ್ತೆ. ಹೌದಾ? ಈ ತರಹದ ಕೆಲವು ಮಂತ್ರಗಳು ನೇರವಾಗಿ ದೇವರನ್ನು ಹೇಳುತ್ತೆ. ಇನ್ ಕೆಲವು ಮಂತ್ರಗಳು ದೇವರನ್ನು ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಅದು ಇಂಡೈರೆಕ್ಟ್ ಆಗಿ ಅಗ್ನಿಯನ್ನ ಸ್ತೋತ್ರ ಮಾಡುತ್ತೆ, ಇಂದ್ರನನ್ನ ಸ್ತೋತ್ರ ಮಾಡುತ್ತೆ. ಅದನ್ನ ನೋಡಿದ ಹಾಗೆ ಅನಿಸುತ್ತೆ. ಇಂತಹ ಮಂತ್ರಗಳನ್ನ ದೇವರ ಪರ ಅಂತ ಮಾಡಿಕೊಳ್ಳೋದು ಮನಸ್ಸಿಗೆ ಬರೋದು ಬಹಳ ಕಷ್ಟ. ಅನ್ನೂ ಮಾಡಬೇಕು. ಅದರ ಜೊತೆಗೆ ತ್ರಿಕರ್ಮಕೃತ, ಮೂರು ಕರ್ಮಗಳು ಇದರ ಜೊತೆಗೆ ನಡೀತಾ ಇರಬೇಕು. ಏನ್ ನಡೀತಾ ಇರಬೇಕು? ಯಜ್ಞ, ದಾನ, ತಪಸ್ಸು, ಈ ಮೂರೂ ಇದರ ಜೊತೆಗೆ ನಡೀತಾ ಇರಬೇಕು ಅಂತೆ. ಹೌದಾ? ಯಜ್ಞ ನಡೀತಾ ಇರಬೇಕು, ದಾನ ನಡೀತಾ ಇರಬೇಕು, ತಪಸ್ಸು ನಡೀತಾ ಇರಬೇಕು ಅಂತ ಹೇಳಿ ಮೂರೂ ನಡೀತಾ ಇದ್ದಾಗಂದ್ರೆ ಹೃದಯಸ್ಥನಾದ, ಕಾಲಸ್ಥನಾದ, ಅಗ್ನಿಸ್ಥನಾದ ಪರಮಾತ್ಮನ ಚಿಂತನೆಯ ಜೊತೆಗೆ, ಯಜ್ಞದ ಜೊತೆಗೆ, ಅಲ್ಲಿ ಮೂರೂ ವೇದ ಪ್ರತಿಪಾದ್ಯನಾದವನು ಪರಮಾತ್ಮ ಅನ್ನುವ ಅನುಸಂಧಾನದ ಜೊತೆಗೆ ಯಜ್ಞ, ದಾನ, ತಪಸ್ಸು ಎಲ್ಲ ನಡೀತಾ ಇರಬೇಕಲ್ಲಿ. ಯಜ್ಞ ಬಹಳ ಅದ್ಭುತವಾದದ್ದು. ಇದು ಕೃಷ್ಣ ಹೇಳುವಂತಹ ಮಾತನ್ನೇ ಇಲ್ಲಿ ನಮಗೆ ತಿಳಿಸ್ತಾರೆ. ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ. ಈ ಯಜ್ಞ ಯಾಗಾದಿಗಳನ್ನ ನಾವು ಎಂದಿಗೂ ಯಾವ ಕಾಲಕ್ಕೂ ಬಿಡುವ ಹಾಗಿಲ್ಲ. ಬಹಳ ಅದ್ಭುತವಾದದ್ದು. ಆಮೇಲೆ ಇದನ್ನ ಅಗ್ನಿಯಲ್ಲಿಯೇ ಮಾಡಿ ಅನ್ನುವಂತಹ ವಿಧಾನ ನಮಗಿಲ್ಲ. ಯಜ್ಞ ಅಗ್ನಿಯಲ್ಲೇ ಮಾಡ್ಬೇಕಾ? ಗೀತೆಯಲ್ಲಿ ಹೇಳ್ತಾನ ದೇವರು. ಎಲ್ಲೆಲ್ಲಿ ಮಾಡ್ಬೋದು? ಹೌದಾ? ದ್ರವ್ಯ ಯಜ್ಞ,
ತಪೋಯಜ್ಞ ಯೋಗಯಜ್ಞಸ್ತತಾಪರೆ ಸ್ವಾಧ್ಯಾಯಜ್ಞಾನ ಯಜ್ಞಾಶ್ಚ ಯತಯ ಸಂಶಿತವ್ರತಃ. ಗೀತೆಯಲ್ಲಿ ದೇವರು ಹೇಳೋದು ಹೌದಾ. ದ್ರವ್ಯಯಜ್ಞ ಮಾಡಿ ಅಗ್ನಿಯನ್ನ ಹೊತ್ತಿಸಿ ಅಲ್ಲಿ ತುಪ್ಪವನ್ನ ಹಾಕುವುದೊಂದೇ ಯಜ್ಞ ಅಲ್ರಪ್ಪ. ದ್ರವ್ಯಯಜ್ಞ ಮಾಡಿ ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ಹತ್ರ ಇದ್ದ ಹಣವನ್ನ ಒಬ್ಬ ಬ್ರಾಹ್ಮಣನನ್ನ ಕರೆದು ಹಣ ಕೊಡೋದು ಏನಿದೆಯಲ್ಲ ಕೃಷ್ಣಾರ್ಪಣ ಅಂತ ಹೇಳಿ, ಇದು ದ್ರವ್ಯಯಜ್ಞ ಅಂತ ಹೇಳಿ. ಇನ್ನೊಂದು ತಪೋಯಜ್ಞ, ತಪಸ್ಸು ಯಜ್ಞ ಅನ್ಸುತ್ತೆ. ಏನೇನ್ ತಪಸ್ಸು? ಸಾತ್ವಿಕವಾದ ವಿಶಿಷ್ಟವಾದ ಎಲ್ಲ ಕಾರ್ಯಗಳು ಕೂಡ ಇಲ್ಲಿ ತಪಸ್ಸು ಅಂತ ಹೇಳಿ ಅನಿಸಿಕೊಳ್ಳುವಂತಹದ್ದಾಗತ್ತೆ ಅಂತ ಹೇಳಿ. ಮುಂದೆ ಯೋಗ ಯಜ್ಞ, ನಾವು ಮಾಡುವಂತಹ ಪ್ರಾಣಾಯಾಮಾದಿ ಎಲ್ಲವೂ ಎಲ್ಲ ಕಾರ್ಯಗಳು ಕೂಡ ಅದು ಯಜ್ಞ ಅಂತ ಅನಿಸುತ್ತೆ. ಈ ತರಹ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ ಎಲ್ಲವೂ ಯಜ್ಞ, ಎಲ್ಲವೂ ಯಜ್ಞ. ಇಂತಹದ್ದು ಯಜ್ಞ ಅಲ್ಲ ಅಂತಲ್ಲ ಅಂತ ಹೇಳಿ. ಅಂದ್ರೆ ಕೃಷ್ಣ ಹೇಳಿದ್ನಲ್ಲ ಯಜ್ಞದಾನ ತಪಕರ್ಮ ಅಂತ ಹೇಳಿ. ಇಲ್ಲಿ ಒಬ್ಬ ಹಿರಿಯರು ವಿಶಿಷ್ಟವಾದ ಒಂದು ಅರ್ಥವನ್ನು ಹೇಳ್ತಾರೆ. ದೇವರು ಏನ್ ಹೇಳಿದ ಇಲ್ಲಿ ಅಂತಂದ್ರೆ, ಕಲಿಯುಗದ ಹತ್ರ ಇದನ್ನು ಹೇಳಿದ್ದು, ಕಲಿಯುಗ ಹತ್ರದಲ್ಲಿ ಹೇಳಿದ್ದು ಕೃಷ್ಣನ ಮಾತು. ಗೀತೆ ಬಂದದ್ದು ಕಲಿಯುಗಕ್ಕೆ ಹತ್ರ, ಅಂದ್ರೆ ದ್ವಾಪರ ಅಂತ್ಯಕ್ಕೆ ಅದನ್ನು ಹೇಳಿದ್ದು ಕೃಷ್ಣ. ಆದ್ದರಿಂದ ನಾವು ಮಾಡುವ ಎಲ್ಲಾ ಕಾರ್ಯಗಳು ಕೂಡ ಇದು ಯಜ್ಞ ಅಂತ ಅನಿಸಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ಇದು ನಮ್ ತಲೆಗೆ ಬರೋದಿಲ್ಲ ಹೌದಾ. ನಾವು ಲೌಕಿಕರ್ರಿ, ನಾವು ಕೆಲಸ ಮಾಡ್ತೀವಿ, ಆಫೀಸ್ಗೆ ಹೋಗೋರು, ನಮಗೇನ್ ಪುಣ್ಯ ಪಾಪ ಹೌದಾ. ಅಂದ್ರೆ ನಾವ್ ಹೇಗಿದನ್ ದೇವರನ್ನ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ದೇವರು ಹೇಳಿದ್ದು ಯಜ್ಞದಾನಕ ತಪ ಕರ್ಮ, ಇದು ಕರ್ಮ ಅಂತ ಅನಿಸುತ್ತೆ ಅಂತ ಹೇಳಿ. ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು ಆಫೀಸ್ ಹೋಗಿ ದುಡಿದು ಬಂದ್ರೆ ಸಾಯಂಕಾಲ ಅದನ್ನೂ ಕೃಷ್ಣಾರ್ಪಣ ಅಂತ ಹೇಳ್ಬೇಕು. ಯಾಕೆ ಕೃಷ್ಣ ಹೇಳಿದ್ದು ಕಲಿಯುಗಕ್ಕೆ ಹತ್ತಿರದಲ್ಲಿ ಹೇಳಿದ್ದದು. ಇದು ಎಲ್ಲವೂ ಕರ್ಮದಲ್ಲಿ ಸೇರುವಂತಹದ್ದು. ಈ ಕರ್ಮಗಳನ್ನ ನನಗೆ ಅರ್ಪಣೆ ಮಾಡಿ, ಕರ್ಮಗಳು ನನಗೆ ಅರ್ಪಿತ ಆಯಿತು ಅಂದ್ರೆ ಅದು ಕೆಟ್ಟದ್ದಾದರೆ ನಾಶ ಆಗತ್ತೆ, ಒಳ್ಳೆಯದಾಗಿದ್ರೆ ಪುಣ್ಯ ಬರುತ್ತೆ. ಅದರಿಂದ ನಾವು ಬರೀ ಲೌಕಿಕರು, ನಾವು ಆಫೀಸ್ಗೆ ಹೋಗ್ತೀವಿ, ನಾವು ಬರೀ ಅಡಿಗೆ ಮನೆ ಕೆಲಸ ಮಾಡ್ತೀವಿ, ನಾವ್ ಹೇಗೆ ದೇವರ ಉಪಾಸಕರಾಗ್ತೀವಿ? ಉಪಾಸನೆ ಮಾಡುವ ಮನಸ್ಸಿದ್ರೆ ಎಲ್ಲವೂ ದೇವರ ಉಪಾಸನೆ ಅಂತ ಆಗತ್ತೆ ಹೌದಾ. ಎಲ್ಲ ಉಪಾಸನೆ. ದಾಸರು ಹೇಳ್ತಾರಲ್ಲ, ಒಂದೊಂದು ಇಡುವ ಹೆಜ್ಜೆಯೂ ಕೂಡ ಪರಮಾತ್ಮನ ತೀರ್ಥಯಾತ್ರೆ ಅಂತ ಅನುಸಂಧಾನ ಮಾಡ್ರಿ. ನಿಮ್ ಮನೆಯಿಂದ ಇಲ್ಲಿಗೆ ಬರುವಾಗ ಇಡುವ ಪ್ರತಿಯೊಂದು ಹೆಜ್ಜೆ, ಗಾಡಿ ಮೇಲೆ ಕೂತ್ ಬಂದ್ರೂ ಪರವಾಗಿಲ್ಲ, ನಾನು ಹೋಗ್ತಾ ಇದ್ದದ್ದು ಹೆಜ್ಜೆ ಇಟ್ಟೇ ಹೋಗ್ತಾ ಇದ್ದೀನಿ ಹೌದಾ. ಇದು ಪರಮಾತ್ಮನ ವಿಶಿಷ್ಟವಾದಂತಹ ಯಜ್ಞ ಹೌದಾ. ಇದು ತೀರ್ಥಯಾತ್ರೆ. ನಮ್ಮ ಮನೆಯಿಂದ ಇಲ್ಲಿ ಬರುವವರೆಗೂ ಇದು ತೀರ್ಥಯಾತ್ರೆ. ಬರೀ ಇಷ್ಟೇ ಅಲ್ಲ, ಇಲ್ಲಿಂದ ಮನೆಗೆ ಹೋಗುವಾಗ್ಲೂ ತೀರ್ಥಯಾತ್ರೆ. ಯಾಕೆ? ಮನೆಯಲ್ಲಿ ದೇವರಿದ್ದಾನೆ. ತುಳಸಿ ವೃಂದಾವನ ಇದೆ ಇಲ್ಲ ಮನೆಯಲ್ಲಿ? ಹೌದದು ತದ್ಗ್ರಹಂ ತೀರ್ಥರೂಪಂ. ಯಾರ ಮನೆಯಲ್ಲಿ ತುಳಸಿ ವೃಂದಾವನ ಇದೆ ಅದು ತೀರ್ಥಕ್ಷೇತ್ರ ಅಂತ ಹೇಳಿ. ಆದ್ದರಿಂದ ಇಲ್ಲಿಂದ ಮನೆಗೆ ಹೋಗುವಾಗಲೂ ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಅನ್ನುವ ಅನುಸಂಧಾನ. ಅದರಿಂದ ಈ ತರಹದ ವಿಶಿಷ್ಟವಾದ ಅನುಸಂಧಾನ ನಡೀತಾ ಇರಬೇಕು. ಕರ್ಮ ಅದಕ್ಕೆ ಹೇಳಿದ್ದು ಯಜ್ಞೋದಾನಂ, ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹೀಗೆ ತ್ರಿಕರ್ಮ ಕೃತ ಯಜ್ಞ ದಾನ ತಪಸ್ಸು ಇವು ನಡೀತಾ ಇರಬೇಕು ಏಕಕಾಲಕ್ಕೆ. ತಪಸ್ಸು ಅಂದ್ರೆ ಏನರ್ಥ? ದಾನ ಅಂದ್ರೆ ಏನರ್ಥ? ದಾನ ನಿರ್ವ್ಯಾಜವಾಗಿ ನಡೀತಾ ಇರಬೇಕು ಹೌದಾ. ಇವತ್ತು ದಾನ ಕೊಟ್ಟು ನಾಳೆಗೆ ದೊಡ್ಡದಾಗಿ ಪೇಪರ್ ಅಲ್ಲಿ ನಮಗೆ ಹೆಸರು ಬರಬೇಕು, ಅದು ದಾನ ಅಲ್ಲ. ಏನ್ರಿ ನಮ್ಮ ಹೆಸರು ಸಣ್ಣ ಅಕ್ಷರಲೆ ಬರೆದಿದ್ದೀರಲ್ಲ, ನಾವು ದುಡ್ಡು ಕೊಟ್ಟಿದ್ದೀವಿ, ಸ್ವಲ್ಪ ದೊಡ್ಡ ಅಕ್ಷರಲೆ ಬರೆಸ್ಬೇಕೋ ಇಲ್ವೋ ಅಂತ ಹೇಳಿ, ಈ ದಾನ ಅಲ್ಲ ಅಂತ ಹೇಳಿ. ಹೇಗಿರ್ಬೇಕು ದಾನ? ಕೃಷ್ಣ ಹೇಳ್ತಾನೆ ಕೊಟ್ಟು, ಅದು ಯಾರಿಗೆ? ಯೋಗ್ಯರಾದವರಿಗೆ ಕೊಟ್ಟು ಕೃಷ್ಣಾರ್ಪಣ ಅಂತ ಹೇಳಿರ್ಬೇಕು. ಪ್ರತ್ಯುಪಕಾರದ ಬುದ್ಧಿ ಇಲ್ಲದೆ ಕೊಟ್ಟಿರಬೇಕು, ಕೊಟ್ಟದ್ದನ್ನು ಮರೆತು ಬಿಟ್ಟಿರಬೇಕು. ನಾವು ಯಾರಿಗಾದ್ರೂ ರೋಡಲ್ಲಿ ₹1 ದಕ್ಷಿಣೆ ಕೊಟ್ಟು ಬಂದ್ರೆ, ಅಥವಾ ಭಿಕ್ಷಕರಿಗೆ ಒಂದು ₹10 ಹಾಕಿದ್ರೆ ಊರೆಲ್ಲ ಹೇಳ್ಕೊಂಡ್ ಬಂದಿರ್ತೀವಿ ನಾವು. ಕೇಳ್ತಾ ಇದ್ದಾರೆ ₹10 ನಾನು ಕೊಟ್ಟದ್ದಕ್ಕೆ ಬದುಕೊಂಡದ್ದವನು ಇಲ್ಲ. ದಾನ ಕೊಟ್ಟದ್ದು ಕೃಷ್ಣಾರ್ಪಣ. ಯಾಕೆ ದಾನಕ್ಕೆ ಯಾಕೆ ಇಷ್ಟು ಮಹತ್ವ ಕೊಟ್ಟರು ಅಂತಂದ್ರೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ ಆತದ್ ಹೌದಾ. ಧ್ರುವಂ ಫಲತಿ, ಇಮಿಡಿಯೇಟ್ ಆಗಿ ನಮಗೆ ಪುಣ್ಯ ತಂದು ಕೊಡೋದದು ದಾನ. ಈ ಯಜ್ಞ ಯಾಗ ಸ್ವಲ್ಪ ಲೇಟ್ ಇದು, ಆದ್ರೆ ದಾನ ಹಾಗಲ್ಲ, ಆ ಕ್ಷಣದಲ್ಲಿ ದಾನ ಬಂದು ನಮಗೆ ವಿಶಿಷ್ಟವಾದ ಪುಣ್ಯವನ್ನ ಕೊಡುತ್ತೆ. ಆದ್ದರಿಂದ ತ್ರಿಕರ್ಮ ಕೃತ ಯಜ್ಞ ದಾನ ತಪಸ್ಸು. ತಪಸ್ಸೇನು? ಯಾವುದು ತಪಸ್ಸು? ಇವತ್ತು ಮನೆಯಲ್ಲಿ ಹೋಮ ಇದೆ ಅಂತ ಹೇಳಿ ಮನೆಯಲ್ಲಿದ್ದ ಅತ್ತೆ ಮಾವನನ್ನ ಒಂದು ಮೂಲಿಗೆ ಕೂಡಿಸಿ, ನೀವು ಹೊರಗಡೆ ಬರಬೇಡ್ರಿ, ನಮ್ಮವ್ರು ಬರ್ತಾರೆ ಹೌದಾ, ನಮ್ಮ ಬಳಗದವ್ರು ಬರ್ತಾರೆ, ನೀವೇನೂ ಮಾತಾಡ್ಲಿಕ್ಕಿಲ್ಲ, ಇದಲ್ಲ ತಪಸ್ಸು. ಅಂದಾಗ ಎಲ್ಲ ಗುರು ಹಿರಿಯರನ್ನ ವಿಶಿಷ್ಟವಾದ ರೀತಿಯಲ್ಲಿ ಪೂಜೆ ಮಾಡೋದು. ಹಾಗಂತ ಹೋಮದ ದಿವಸ ಮಾಡಿ ಉಳಿದ ದಿವಸಕ್ಕೆ ಬಿಡೋದು ಅಂತಲ್ಲ. ಪ್ರತಿನಿತ್ಯ ಅವರ ಸೇವೆ ಮಾಡೋದಿದೆಯಲ್ಲ, ಬೇಕಾದ್ರೆ ಹೋಮ ಬಿಟ್ಬಿಡಿ, ತೊಂದರೆ ಇಲ್ಲ, ಅವರ ಸೇವೆ ಬಿಡಬೇಡಿ ಅಂತೆ. ತಂದೆ ತಾಯಿ ಗುರುಗಳು ಹಿರಿಯರು ಅವರ ವಿಶಿಷ್ಟವಾದ ಸೇವೆ ಮಾಡಬೇಕು. ಸೇವೆ ಅಂದ್ರೆ ಏನು? ಅವರಿಗೆ ಉಪಹಾರ, ಅವರ ಸ್ನಾನದ ವ್ಯವಸ್ಥೆ, ಅವರ ಉಪಹಾರ, ಅವರಿಗೆ ಸಂಧ್ಯಾ ವಂದನೆ, ಪೂಜೆ, ಅವರು ಏನೇನು ಧರ್ಮ ಕಾರ್ಯಗಳನ್ನ ಮಾಡ್ತಾರೆ ಅದಕ್ಕೆ ಪರಿಪೂರ್ಣವಾದ ಸಪೋರ್ಟ್ ಕೊಡೋದು. ಇದೇ ತಪಸ್ಸು ಈಗಿನ ಕಾಲದಲ್ಲಿ. ಇದು ಬಿಟ್ರೆ ಬೇರೆ ಯಾವುದು ತಪಸ್ಸು ಅಂತ ಹೇಳಿ ಅನಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಅದನ್ನ ದೇವರು ಹೇಳಿದ. ಯಜ್ಞದಾನ ತ್ರಿಕರ್ಮ ಕೃತ ಅಂತ ಹೇಳಿ
ಯಮಧರ್ಮರಾಜ ಹೇಳ್ತಾನೆ ಆ ತ್ರಿಕರ್ಮಗಳು ಅಂತಂದ್ರೆ ಯಜ್ಞ ದಾನ ತಪಸ್ಸು ಅಂತ. ಈ ತರಹ ತ್ರಿನಾಚಿಕೇತಃ ಹೃದಯಸ್ಥ ಕಾಲಸ್ಥ ಅಗ್ನಿಸ್ಥ ಪರಮಾತ್ಮ ತ್ರಿವಿರೇತ್ಯ ಸಂಧಿಂ ಅಂದ್ರೆ ಋಗ್ವೇದ ಯಜುರ್ವೇದ ಸಾಮವೇದಗಳು ಮೂರೂ ವೇದ ಪ್ರತಿಪಾದ್ಯನಾದವನು ಪರಮಾತ್ಮ ಅನ್ನುವ ಅನುಸಂಧಾನಾತ್ಮಕವಾಗಿ ತ್ರಿಕರ್ಮಗಳು ಯಜ್ಞ ದಾನ ತಪಸ್ಸು ಹೀಗೆ ಮೂರೂ ಕರ್ಮಗಳು ಏಕಕಾಲಕ್ಕೆ ನಡೆದಾಗ ತರತಿ ಜನ್ಮ ಮೃತ್ಯು ಆ ಪ್ರಸಂಗದಲ್ಲಿ ಜನ್ಮ ಮರಣಗಳು ಏನಿವೆಯಲ್ಲ ಅದು ನಾಶ ಆಗತ್ತೆ. ಸುಮ್ಮನೆ ಮೋಕ್ಷ ಸಿಗೋದಿಲ್ಲ, ಸ್ವಲ್ಪ ಕಷ್ಟಕರವಾದದ್ದು ಅಂತ. ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟಾಗುತ್ತೋ ಅದರಲ್ಲಿ ತಪಸ್ಸು ಅಂದಾಗ ತಂದೆ ತಾಯಿ ಸೇವೆ ಮಾಡ್ಲಿಕ್ಕೆ ಏನಾಗಿದೆ ಅದು ಮಾಡಬಹುದಲ್ಲ, ಈ ತರಹದ ಯಜ್ಞಗಳನ್ನ ಮಾಡಬಹುದು ಅಂತ ಹೇಳುತ್ತಾರೆ. ಮುಂದೆ ಇನ್ನೂ ಒಂದು ಶ್ಲೋಕದಲ್ಲಿ ಈ ಮಂತ್ರಕ್ಕೆ ವಿಶಿಷ್ಟವಾದ ಅರ್ಥವನ್ನ ತಿಳಿಸ್ತಾರೆ. ಅದೇನು ಅಂತ ಅನ್ನೋದನ್ನು ಮತ್ತೆ ನಾಳೆ ದಿವಸ ಯಥಾಮತಿಯಾಗಿ ಶ್ರವಣ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ